ಎಲ್ಲದು ಆಂಧ್ರದಲ್ಲ? ದಾವಣಗೆರೆ ಹತ್ರ ಎಲ್ಲ ಇರ್ಬೋದು. ಹೌದಾ? ಜಾಸ್ತಿ ಮಾಮಿಡಿ ಅಂತ ಆ ಕಡೆ ಇದೆ. ಅಲ್ಲ, ಇದು ಕರ್ನಾಟಕವೇ, ಆಂಧ್ರ ಪ್ರದೇಶ ಅಲ್ಲ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಆಶ್ವಮೇಧಿಕ ಪರ್ವ ಈಗ ಇವತ್ತಿನಿಂದ ಶುರು. ನಾಳೆ ಇಲ್ಲ, ಮತ್ತೆ ನಾಡಿದ್ದು ಒಂದು ದಿವಸ ಮತ್ತೆ ಮತ್ಸ್ಯಪುರಾಣ ಆಗತ್ತೋ ಅಲ್ಲ ಗೊತ್ತಿಲ್ಲ ಈ ಸರ್ತಿ. ಮತ್ತೆ 4ನೇ ತಾರೀಕು 5-6 ಭಂಡಾರಕೆರೆಯಲ್ಲಿ ಮಹಾಭಾರತದ ಆದಿಪರ್ವದ ಯಯಾತಿ ಉಪಾಖ್ಯಾನ, ಶ್ವೇತಕೇತುವಿನ ಕಥೆ, ಆಮೇಲೆ ಅಣಿಮಾಂಡವ್ಯನ ಕಥೆ ಭಂಡಾರಕೆರೆಯಲ್ಲಿ. ಈ 3 ಕಥೆಗಳನ್ನ ಹೇಳಿದ್ದಾರೆ 3 ದಿವಸ. ಅದು ಆದಿಪರ್ವದ್ದೇ ಆಗಿದೆ. ಆಮೇಲೆ ಅಲ್ಲಿಂದ ಮರಳಿ ಬಂದ ಮೇಲೆ ಮತ್ತೆ ಯಥಾ ಪ್ರಕಾರ ಶುರು ಆಗತ್ತೆ. ನೋಡೋಣ, ಶುರು ಮಾಡೋಣ. ವೈಶಂಪಾಯನಃ ಕೃತೋದಕಸ್ತು ರಾಜಾನಂ ಧೃತರಾಷ್ಟ್ರಂ ಯುಧಿಷ್ಠಿರಃ ಪುರಸ್ಕೃತ್ಯ ಮಹಾಬಾಹುಃ ಉತ್ತತಾರ ಆಕುಲೇಂದ್ರಿಯಃ. ಕೃತೋದಕಸ್ತು ರಾಜಾನಂ, ತರ್ಪಣವಂ ಗೈದು ಯುಧಿಷ್ಠಿರ ಭೀಷ್ಮರಿಗೆ ತರ್ಪಣವನ್ನು ಕೊಟ್ಟು ಧೃತರಾಷ್ಟ್ರನನ್ನ ಮುಂದೆ ಮಾಡಿಕೊಂಡು ಆ ಗಂಗೆಯಿಂದ ಮೇಲ್ಗಡೆ ಎದ್ದು ಬಂದರು. ಉತ್ತೀರ್ಯತು ಮಹೀಪಾಲೋ ಬಾಷ್ಪವ್ಯಾಕುಲಲೋಚನಃ ಪಪಾತ ತೀರೆ ಗಂಗಾಯಾಃ ವ್ಯಾಧವಿದ್ಧ ಇವ ದ್ವಿಪಃ. ಧರ್ಮರಾಜ ತರ್ಪಣವನ್ನು ಕೊಟ್ಟು ಧರ್ಮೋದಕವನ್ನು ಕೊಟ್ಟು ಮೇಲ್ಗಡೆ ಬರ್ತಾ ಇದ್ದಾನೆ. ಕಣ್ಗಳಲ್ಲೆಲ್ಲ ನೀರು ತುಂಬಿದೆ. ಬರ್ತಾ ಇದ್ದಾಗೆ ಕುಸಿದು ಬಿಟ್ಟ ಅಂತೆ. ಹೇಗೆ? ವ್ಯಾಧವಿದ್ಧ ಇವ ದ್ವಿಪಃ, ಬೇಡನ ಪೆಟ್ಟಿಗೆ ಒಳಗಾದ ಆನೆಯ ಹಾಗೆ. ತಂಸೀದಮಾನಂ ಜಗ್ರಾಹ ಭೀಮ ಕೃಷ್ಣೇನ ಚೋದಿತಃ ಮೈವಮಿತ್ಯಬ್ರವೀಚೈನಂ ಕೃಷ್ಣ ಪರಬಲಾರ್ದನಃ. ಹೀಗೆ ಕುಸಿದ ಧರ್ಮರಾಜನನ್ನ ಭೀಮಸೇನ ಹಿಡಿದುಕೊಂಡ, ನೆಲಕ್ಕೆ ಬೀಳದಂತೆ. ಆಮೇಲೆ ಕೃಷ್ಣ ಹೇಳಿದನಂತೆ, ಈ ತರಹ ಆಡಬಾರದಲ್ವಾ? ಈ ತನಕ ಕೇಳಿದ ವೇದಾಂತದ ಗತಿ ಏನು? ತಮಾರ್ಥಂ ಪತಿತಂ ಭೂಮೌ ಶ್ವಸಂತಂಚ ಪುನಃ ಪುನಃ ದದೃಶು ಪಾಂಡವಾ ರಾಜನ್ ಧರ್ಮಪುತ್ರಂ ಯುಧಿಷ್ಠಿರಂ ತಂ ದೃಷ್ಟ್ವಾ ದೀನಮನಸಂ ಗತಸತ್ವಂ ಜನೇಶ್ವರಂ ಭೂಯಃ ಶೋಕ ಸಮಾವಿಷ್ಟಾಃ ಪಾಂಡವಾ ಸಮುಪಾವಿಶನ್. ಹೀಗೆ ದುಃಖದಿಂದ ಉಸಿರು ಬಿಡುತ್ತಿರುವ ಧರ್ಮರಾಜನನ್ನ ಪಾಂಡವರೆಲ್ಲ ನೋಡಿದರಂತೆ. ತಂ ದೃಷ್ಟ್ವಾ ದೀನಮನಸಂ ಗತಸತ್ವಂ ಜನೇಶ್ವರಂ ಭೂಯಃ ಶೋಕ ಸಮಾವಿಷ್ಟಾಃ ಪಾಂಡವಾ ಸಮುಪಾವಿಶನ್. ಹಾಗೆ ದುಃಖಿತನಾದ, ಅರಿವು ಕಳೆದುಕೊಂಡ
ಧರ್ಮರಾಜನನ್ನು ನೋಡಿ ಪಾಂಡವರಿಗೆಲ್ಲ ದುಃಖ ಆಯ್ತಂತೆ. ಉಳಿದವರಿಗೆ ರಾಜಾ ಚ ಧೃತರಾಷ್ಟ್ರಾಂತಂ ಉಪಾಸೀನಂ ಮಹಾಭುಜಂ ವಾಕ್ಯಮಾಹ ಮಹಾಬುದ್ಧಿ ಮಹಾಬುದ್ಧಿಂ ಜನೇಶ್ವರಂ. ಹೀಗೆ ಧರ್ಮರಾಜ ಅಳ್ತಾ ಇದ್ದಾನೆ ಅಂತ ಹೇಳಿ ಧೃತರಾಷ್ಟ್ರನಿಗೆ ಗೊತ್ತಾಯಿತು. ಅವನು ಹೇಳಿದನಂತೆ, ಉತ್ತಿಷ್ಠ ನರ ಶಾರ್ದೂಲ ಕುರು ಕಾರ್ಯಮನಂತರಂ ಕ್ಷತ್ರಧರ್ಮೇಣ ಕೌರವ್ಯ ಜಿತೇಯಮವನಿಸ್ತ್ವಯ. ಓ ಪುರುಷ ಶ್ರೇಷ್ಠನೇ, ಏಳು. ಕ್ಷತ್ರಿಯೋಚಿತವಾಗಿ ನೀನು ಭೂಮಿಯನ್ನು ಗೆದ್ದಿದ್ದಿ. ತಾಂ ಭುಂಕ್ಷ್ವ ಭ್ರಾತೃಭಿಸ್ಸಾರ್ಧಂ ಸುಹೃದ್ಭಿಶ್ಚ ಜನೇಶ್ವರ ನ ಶೋಚಿತವ್ಯಂ ಪಶ್ಯಾಮಿ ತ್ವಯಾ ಧರ್ಮಭೃತಾಂವರ. ಗೆದ್ದ ಭೂಮಿಯನ್ನು ಆಳು, ಅನುಭವಿಸು, ದುಃಖ ಯಾಕಪ್ಪ ಪಡ್ತಾ ಇದ್ದಿ? ಯಯೋಹೋ ಪುತ್ರ ಶತಂ ನಷ್ಟಂ ಸ್ವಪ್ನಲಬ್ಧಂ ಧನಂ ಯಥಾ ಅಶ್ರುತ್ವಾ ಹಿತಕಾಮಸ್ಯ ಶೋಚಿತವ್ಯಂ ಮಯಾ ಚೈವ ಗಾಂಧಾರ್ಯಾ ಚ ಮಹಾಮತೆ. ದುಃಖ ಪಡಬೇಕಾದವ್ರು ನಾವು ಕಣಯ್ಯ. ಶೋಚಿತವ್ಯಂ ಮಯಾ ಚೈವ ಗಾಂಧಾರ್ಯಾ ಚ ಮಹಾಮತೆ. ಯಾಕೆಂದ್ರೆ 100 ಜನ ಮಕ್ಕಳು ಸತ್ತು ಹೋದರು. ಸ್ವಪ್ನಲಬ್ಧಂ ಧನಂ ಯಥಾ, ಕನಸಿನಲ್ಲಿ ಸಿಕ್ಕಿದ ಹಣದ ಗಂಟಿನ ಹಾಗೆ ಕಳೆದು ಹೋದರು. ಕನಸಿನಲ್ಲಿ ಏನೋ ಸಿಕ್ಕಿರತ್ತೆ, ಟಕ್ಕಂತ ಎದ್ರೆ ಇಲ್ಲ ಅದು, ಹಾಗಾಗಿ ಹೋಯಿತು ಅಂತ. ಆದ್ರೆ ನನಗೊಂದು ಅನುಭವ ಆಗತ್ತೆ, ನೀವು ಕೇಳಿದ್ರೆ ನಗ್ತೀರಾ. ನಾನು ಈ ಓದ್ತಾ ಇರ್ತೀನಿ, ಇದರಲ್ಲಿ ಪುಸ್ತಕದಲ್ಲಿ ಪ್ರಿಂಟೆಡ್ ಫಾರ್ಮಲ್ಲಿ ಸಿಕ್ಕಿದ್ರೆ ಪ್ರಿಂಟೆಡ್ ಫಾರ್ಮಲ್ಲಿ, ಇಲ್ಲವೇ ಟ್ಯಾಬಿನಲ್ಲಿಯೋ ಅಥವಾ ಫೋನಿನಲ್ಲಿಯೋ ಎಲ್ಲ ಕಡೆ ಪುಸ್ತಕಗಳಿದೆ. ಓದ್ತಾ ಇರ್ತೀನಿ. ಓದ್ತಾ ಇದ್ದಾಗ ಯಾರೋ ಕರೀತಾರೆ, ಏನೋ ಕೆಲಸ ಮಾಡಬೇಕಾಗತ್ತೆ. ಎದ್ದು ಬಂದ್ಮೇಲೆ ಆ ಪುಸ್ತಕ ಹುಡುಕಿದ್ದಿದೆ. ಓದ್ತಾ ಇರೋದು ಟ್ಯಾಬಿನಲ್ಲಿ, ಹುಡುಕ್ತಾ ಇರೋದು ಪ್ರಿಂಟೆಡ್ ಪುಸ್ತಕವನ್ನ. ಆ ತರಹ ಆಗಿದ್ದಿದೆ. ಆ ರೀತಿ ಅಂತ ನನಗೆ ಕೂಡಲೇ ತಲೆಗೆ ಬಂದದ್ದು. ಆದ್ರೆ ಅವರು ಅವಾಗಿನ ತರಹ ಹೇಳಿದ್ರು, ಸ್ವಪ್ನಲಬ್ಧಂ ಧನಂ ಯಥಾ, ಕನಸಿನಲ್ಲಿ ಸಿಕ್ಕ ಹಣದ ಗಂಟು ಎಚ್ಚರ ಆದ ಕೂಡಲೇ ಇಲ್ಲ ಅನ್ನುವ ಹಾಗೆ. ನಾವು ಪಡೆದಿದ್ದೇವೋ 100 ಜನ ಮಕ್ಕಳನ್ನ ಅಂತನ್ನುವ ಹಾಗೆ ಆಗಿ ಹೋಯಿತು. ಅಶ್ರುತ್ವಾ ಹಿತಕಾಮಸ್ಯ ವಿದುರಸ್ಯ ಮಹಾತ್ಮನಃ ವಾಕ್ಯಾನಿ ಸುಮಹಾರ್ಥಾನಿ ಪರಿತಪ್ತೋಸ್ಮಿ ದುರ್ಮತಿ. ಅವತ್ತು ವಿದುರನ ಮಾತು ಕೇಳಲಿಲ್ಲ, ಬಹಳ ಅರ್ಥಬದ್ಧವಾದ ಮಾತುಗಳು. ಆಗ ಕೇಳದೆ ಈಗ ಸಂಕಟ ಪಡ್ತಾ ಇದ್ದೇನೆ. ನಾವು ದುಃಖಿಸಬೇಕಪ್ಪ, ನೀನಲ್ಲ. ಉಕ್ತವಾನೇಶ ಮಾಂ ಪೂರ್ವಂ ಧರ್ಮಾತ್ಮ ದಿವ್ಯ ದರ್ಶನ. ಹೇಳಿದ್ದ ನನಗೆ. ಅವತ್ತು ವಿದುರನ ಭವಿಷ್ಯವಿತ್ತು, ಭೂತ ಇವಾಗ ಭೂತ ಆಗೋಗಿದೆ. ಅವತ್ತು ಭವಿಷ್ಯ ಇದ್ದದ್ದು ಈಗ ಭೂತ ಆಗಿದೆ. ದುರ್ಯೋಧನಾಪರಾಧೇನ ಕುಲಂತೆ ವಿನಶಿಷ್ಯತಿ ಸ್ವಸ್ತಿ ಚೇದಿಚ್ಛಸೆ ಕಾಮಂ ಕುಲಸ್ಯ ಕುರುಮೇ ವಚಃ. ದುರ್ಯೋಧನನ ಅಪರಾಧದಿಂದ ಇಡೀ ಭೂಮಿ ನಾಶ ಆಗತ್ತೆ. ಒಳ್ಳೇದಾಗಬೇಕು ಅಂತ ಇದೆಯೋ, ನಾನು ಹೇಳಿದ ಹಾಗೆ ಕೇಳು. ಬದ್ಧತಾ ಮೇಚ ದುಷ್ಟಾತ್ಮ ಮಂದೋ ರಾಜಾ ಸುಯೋಧನ ಕರ್ಣಶ್ಚ ಶಕುನಿಶ್ಚೈವ ಮೈನಂ ಪಶ್ಯತು ಕರ್ಹಿಚಿತ್. ಮೊದಲು ಈ ದುರ್ಯೋಧನನನ್ನ ಕಟ್ಟಿ ಹಾಕು. ಕರ್ಣನಾಗಲಿ ಶಕುನಿಯಾಗಲಿ ಯಾವುದೇ ಕಾರಣಕ್ಕೂ ನೋಡದಿರುವಂತಾಗಲಿ. ದೂರ ಸಂಪಾತಮಪ್ಯೇಚಾಂ ಅಪ್ರಮತ್ತೋ ನಿವಾರಯ ಅಭಿಚೇಚಯ ರಾಜಾನಂ ಧರ್ಮಾತ್ಮಾನಂ ಯುಧಿಷ್ಠಿರಂ. ಅವರಿಬ್ಬರನ್ನ ಯಾವ ರೀತಿ ದೂರ ಮಾಡಬೇಕು, ಶಕುನಿ ಮತ್ತೆ ಕರ್ಣನನ್ನ ದುರ್ಯೋಧನನಿಂದ ಅಂದ್ರೆ ದೂತ ಸಂಪಾತಮಪ್ಯೇಚಃ, ಪರಸ್ಪರ ದೂತರ ಜೊತೆಗೂ ಮಾತಾಡ್ಕೋಬಾರದು. ದುರ್ಯೋಧನ ಏನೋ ಹೇಳಿ ಕಳಿಸೋದು ಶಕುನಿಗೆ, ಶಕುನಿ ಹೇಳಿದ ಮಾತನ್ನ ಆ ದೂತ ತಗೊಂಡು ಬಂದು ಇಲ್ಲಿ, ಅದು ಕೂಡ ಬೇಡ.
ರಾಜನನ್ನ ಅಭಿಷೇಕ ಯುಧಿಷ್ಠಿರನನ್ನ ರಾಜನನ್ನಾಗಿ ಮಾಡು. ಸಪಾಲ ಇಷ್ಯತಿ ವಶಿ ಧರ್ಮೇಣ ಪೃಥಿವೀಮಿಮಾಂ ಅಥ ನೇಚ್ಛಸಿ ರಾಜಾನಂ ಕುಂತಿ ಪುತ್ರಂ ಯುಧಿಷ್ಠಿರಂ. ಧರ್ಮರಾಜನನ್ನು ನೀನು ರಾಜನಾಗಿ ಮಾಡದಿದ್ದರೆ ನಿನ್ನವರೆಲ್ಲ ನಾಶ ಆಗೋಗ್ತಾರೆ. ಗೊತ್ತಾಯ್ತಾ? ಅದರಿಂದ ಇದು ಸೆಕ್ಯುಲರ್ ಆಗಿ ಉಳ್ಕೊಳ್ಬೇಕು ಅಂತಂದ್ರೆ ಹೇಗೆ ಒಬ್ಬ ಹಿಂದುವೇ ರಾಜ ಆಗಿದ್ರೆ ಸೆಕ್ಯುಲರ್ ಆಗಿ ಉಳ್ಕೋತಾರೋ ಹಾಗೆ ನಿನ್ನ ಮಕ್ಕಳು ಉಳಿಬೇಕು ಅಂತಂದ್ರೆ ಯುಧಿಷ್ಠಿರನನ್ನ ರಾಜನನ್ನಾಗಿ ಮಾಡು, ಇಲ್ಲ ಅಂದ್ರೆ ಉಳಿಯಲ್ಲ. ಪರಸ್ಪರ ಹೊಡೆದಾಡ್ಕೊಂಡಾದ್ರೂ ಸಾಯ್ತಾರೆ ನೋಡಿ. ದುಷ್ಟರ ಜೊತೆಗೂ ಕೂಡ ಒಳ್ಳೆ ಬಾಂಧವ್ಯ ಏನೂ ಇರೋಲ್ಲ. ದುಷ್ಟರಿಬ್ಬರು ಒಟ್ಟಿಗೆ ಆಗೋದು ಸಜ್ಜನನೊಬ್ಬನನ್ನು ನಾಶ ಮಾಡಬೇಕು ಅಂತನೇ ವಿನಃ ಅವರಿಬ್ಬರು ಪರಸ್ಪರ ಪ್ರೀತಿಯಿಂದ ಅಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಅವನು ಇವಾಗ ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬಾರದು ಅಂತ ಹೇಳಿ ಇನ್ನೊಬ್ಬ ಸೋತವನ ಜೊತೆ ಕೂಡಿಸುತ್ತೆ. ಅಲಯನ್ಸ್ ಪಾಲಿಟಿಕ್ಸ್. ಅದು ಅವರಿಬ್ಬರ ಮೇಲೆ ಪ್ರೀತಿ ಅಲ್ಲ, ಅವನ ಮೇಲಿನ ದ್ವೇಷ ಮಾತ್ರ ಕಾರಣ. ಹಾಗೆ ಎಷ್ಟು ದಿವಸ ಅಂತ ಉಳಿತಾರೆ? ವೇದವ್ಯಾಸರೇ ಹೇಳಲಿಲ್ವೇ ಅಲಯನ್ಸ್ ಪಾಲಿಟಿಕ್ಸ್ ಒಳ್ಳೆಯದಲ್ಲ. ತಸ್ಮಾತ್ ಸರ ವೈಸಹ ಸಂಧಿರ್ನ ಕಾರ್ಯ ಅಂತ. ಸಹ ಸಂಧಿಂ ನ ಕುರ್ಯಾತ್. ಅಧಿಕಾರಕ್ಕಾಗಿ ಯಾರ ಜೊತೆಗೂ ರಾಜಿ ಮಾಡ್ಕೊಳ್ಬಾರದು. ಸಮಸ್ಯೆ ಇರೋದೇ ಅದು, ಇವತ್ತಲ್ಲ ನಾಳೆ ಸಮಸ್ಯೆಯೇ ಅದು. ಮೇಢೀಭೂತಂ ತ್ವಯಂ ರಾಜ್ಯಂ ಪ್ರತಿಗೃಹೀಶ್ವ ಪಾರ್ಥಿವ ಸಮಂ ತರವೇಚು ಭೂತೇಚು ವರ್ತಮಾನಂ ನರಾಧಿಪ ಅನುಜೀವಂತು ತರವೇ ತ್ವಾಂ ಜ್ಞಾತಯೋ ಜ್ಞಾತಿವರ್ಧನ. ನೀನು ದುರ್ಯೋಧನನನ್ನ ಬಿಡಿಸಿ 99 ಜನರನ್ನ ಉಳಿಸಿದರೆ ಆಗ ನಿನ್ನನ್ನ ಸಮ ಅಂತಾರೆ, ಇಲ್ಲ ಅಂದ್ರೆ ವಿಷಮ ಅಂತಾರೆ. ಸೆಕ್ಯುಲರ್ ಅಂತ ಹೇಳಿದ್ರೆ ಎಲ್ಲರಿಗೂ ಸಮವಾಗಿರೋದು ಅಂತ ಅದು ಬಿಟ್ಟರು ಒಂದನ್ನ ಓಲೈಸೋದು ಸೆಕ್ಯುಲರಿಸಮ್ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಹಾಗೆ ನೀನು ದುರ್ಯೋಧನಿಗೆ ಸಪೋರ್ಟ್ ಮಾಡೋದನ್ನ ಒಳ್ಳೇದು ಸಮತೆ ಅಂತ ಅನ್ಕೊಂಡಿದ್ಯಾ, ಆದ್ರೆ ಅದೇ ವೈಷಮ್ಯ. ಅನುಜೀವಂತು ತರವೇ ತ್ವಾಂ ಜ್ಞಾತಯೋ ಜ್ಞಾತಿವರ್ಧನ. ಈ ರೀತಿ ಆದ್ರೆ ನಿನ್ನನ್ನ ಎಲ್ಲರೂ ರಕ್ಷಣೆ ಮಾಡ್ತಾರೆ. ಏವಂ ಬ್ರುವತಿ ಕೌಂತೇಯ ವಿದುರೇ ದೀರ್ಘದರ್ಶಿನಿ ದುರ್ಯೋಧನ ಮಹಂ ಪಾಪಂ ಅನುವೃತ್ತೋ ವೃಥಾಮತಿ. ಈ ರೀತಿಯಾಗಿ ವಿದುರ ಹೇಳ್ತಾ ಇರುವಾಗ ನಾನು ಕೇಳಲಿಲ್ಲ ಕಣಯ್ಯ ಧರ್ಮರಾಜ. ಧೃತರಾಷ್ಟ್ರ ಹೇಳ್ತಾ ಇರೋ ಧರ್ಮರಾಜನಿಗೆ ಈ ತರಹ ಹೇಳ್ತಾ ಇದ್ದ ವಿದುರ, ಕೇಳಲಿಲ್ಲ, ನಾನು ಕಳ್ಕೊಂಡೆ. ಫಲಂ ಪ್ರಾಪ್ಯ ಮಹದ್ ದುಃಖಂ ನಿಮಗ್ನ ಶೋಕ ಸಾಗರೇ. ದುಃಖವನ್ನೇ ಫಲವಾಗಿ ಹೊಂದಿ ದುಃಖದ ಸಮುದ್ರದಲ್ಲಿ ಮುಳುಗಿದ್ದೇನೆ. ವೃದ್ಧೌ ಹಿತೆಂಬಾ ಪಿತರೌ ಪಶ್ಯಾವಾಂ ದುಃಖಿತೌ ನೃಪ ನ ಶೋಚಿತವ್ಯಂ ಭವತಾ ಪಶ್ಯಾಮೀಹ ಜನಾಧಿಪ. ನಮ್ಮನ್ನ ನೋಡಿ ನೀನು ದುಃಖ ಪಡಬೇಡಪ್ಪ. ನೋಡು, ನಾವು 100 ಜನರನ್ನು ಕಳ್ಕೊಂಡಿದ್ದೀವಿ, ನೀವು ಗೆದ್ದು ರಾಜ್ಯಭಾರ ಮಾಡಲಿದ್ದೀರ, ವ್ಯತ್ಯಾಸ ಇಲ್ವೇ? ಇದು ಮೊದಲನೆಯ ಅಧ್ಯಾಯ. ಏವ ಮುಕ್ತಸ್ತು ರಾಜಾಸೌ ಧೃತರಾಷ್ಟ್ರೇಣ ಧೀಮತ ತೂಷ್ಣೀಂ ಬಭೂವ ಮೇಧಾವಿ ತಮುವಾಚಾಥ ಕೇಶವಃ. ಈ ರೀತಿಯಾಗಿ ಧೃತರಾಷ್ಟ್ರ ಹೇಳಿದಾಗ ಒಂದು ಮೌನ ಆವರಿಸಿತು. ಮತ್ತೆ ಕೃಷ್ಣ ಮಾತನಾಡಿದನಂತೆ. ಅತೀವ ಮನಸಾ ಶೋಕೋ ಧ್ರಿಯಮಾಣೋ ನರಾಧಿಪ ಸಂತಾಪಯತಿ ಚೈತಸ್ಯ ಪೂರ್ವ ಪ್ರೇತಾನ್ ಪಿತಾಮಹಾನ್. ಬಹಳ ದುಃಖವನ್ನ ಅನುಭವಿಸಿದರೆ ಸತ್ತು ಹೋದವರಿಗೇನೆ ಅದು ಕಾಡತ್ತೆ. ನೀನು ಪಡ್ತಾ ಇರುವ ದುಃಖ ಸತ್ತು ಹೋದವರ ದುಃಖಕ್ಕೆ ಕಾರಣ. ಯಜಸ್ವ ವಿವಿಧೈರ್ಯಜ್ಞೈ ಬಹುಭಿಶ್ಚಾಪ್ತ ದಕ್ಷಿಣೈ ದೇವಾನ್ ಸ್ತರ್ಪಯ ಸೋಮೇನ ಸ್ವಧಯಾಚ ಪಿತೃನಪಿ. ಯಾಗಗಳನ್ನು ಮಾಡು, ದಾನ ಮಾಡು, ದೇವತೆಗಳನ್ನು ಸಂತೋಷಪಡಿಸು. ಸ್ವಧಯಾಚ ಪಿತೃನಪಿ, ಶ್ರಾದ್ದದಿಂದ ಪಿತೃದೇವತೆಗಳನ್ನು ಸಂತೋಷಗೊಳಿಸು. ಅತಿಥೀನ್ ಅನ್ನಪಾನೇನ,
ಅತಿಥಿಗಳನ್ನ ಅನ್ನದಿಂದ ನೀರಿನಿಂದ ತೃಪ್ತಿಪಡಿಸು, ಪಾನದಿಂದ ತೃಪ್ತಿಪಡಿಸು. ಕಾಮೈರನ್ಯೈರ ಕಿಂಚನಾನ್, ಬಡವರಿಗೆ ಬೇಕಾದದ್ದನ್ನು ನೀಡು. ತ್ವದ್ವಿಧಸ್ಯ ಮಹಾಬುದ್ಧೇ ನೈತದದ್ಯೋಪಪದ್ಯತೆ ವಿದಿತಂ ವೇದಿತವ್ಯಂ ತೇ ಕರ್ತವ್ಯಮಪಿ ತೇ ಕೃತಂ. ನಿನ್ನಂತಹವರು ಹೀಗೆ ಶೋಕಿಸುವುದಾ? ನಿನ್ನಂತಹ ವೇದಾಂತವನ್ನು ಚೆನ್ನಾಗಿ ಬಲ್ಲವರೇ ಹೀಗೆ ದುಃಖದಲ್ಲಿ ಇದ್ರೆ ಇನ್ನು ವೇದಾಂತವನ್ನು ತಿಳಿಯದವರ ಪಾಡೇನು? ಶ್ರುತಾಶ್ಚ ರಾಜಧರ್ಮಾಸ್ತೆ ಭೀಷ್ಮಾದ್ ಭಾಗೀರಥೀ ಸುತಾತ್ ಕೃಷ್ಣದ್ವೈಪಾಯನಾಚ್ಚಾಪಿ ನಾರದಾದ್ವಿದುರಾತ್ ತಥಾ ನೇಮಾಮರ್ಹಸಿ ಮೂಢಾನಾಂ ವೃತ್ತಿಂ ತ್ವಮನುವರ್ತಿತುಂ ಪಿತೃಪೈತಾಮಹಂ ವೃತ್ತಂ ಆಸ್ಥಾಯ ಧುರಮುದ್ವಹ. ನೀನು ಭೀಷ್ಮರಿಂದ ಕೇಳಿದ್ದಿ ರಾಜಧರ್ಮವನ್ನ, ವೇದವ್ಯಾಸರಿಂದ ಕೇಳಿದ್ದಿ, ನಾರದರಿಂದ, ವಿದುರನಿಂದ, ಎಂತೆಂಥ ದೊಡ್ಡ ದೊಡ್ಡ ಮಹಾನುಭಾವರಿಂದ ಕೇಳಿದ್ದಿ. ಆದರೂ ಕೂಡ ನಿನಗೆ ಡೌಟ್ ಇದೆ, ದುಃಖ ಇದೆ ಅಂದ್ರೆ ಕೇಳಿದ್ದಾದ್ರೂ ಯಾಕೆ ಅಂತ. ಕೆಲವರು ಹಾಗಿರುತ್ತೆ, ನಾನು ಗಮನಿಸಿದ್ದೇನೆ. ನಮ್ಮ ರಮೇಶಣ್ಣನಿಗೂ ಚೆನ್ನಾಗಿ ಗೊತ್ತು. ಎಲ್ಲ ವೈಚಾರಿಕವಾದ ವೇದಾಂತ ಗ್ರಂಥಗಳನ್ನು ಓದಿರ್ತಾರೆ, ಆದರೂ ಅವ್ರಿಗೆ ಡೌಟ್ ಇರುತ್ತೆ. ವೇದ ಪೌರುಷೇಯವೋ, ಭಗವಂತ ಇದ್ದಾನೋ ಇಲ್ಲವೋ, ಇವ್ರಿಗೆಲ್ಲ ಯಾಕೆ ದುಃಖ? ಗೊಂದಲ. ಇನ್ನೂ ಅವ್ರ ಪರಿಹಾರ ಆಗಿರಲ್ಲ. ಆ ತರಹದವರು ಇದ್ದಾರೆ. ಅದರಿಂದಾಗಿ ಯಾರ ಹತ್ರ ಕೇಳಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಕೇಳಿದ್ದೇವೆ ಅನ್ನೋದು ಮುಖ್ಯ. ಅದರಿಂದ ನೀನು ಎಂತೆಂಥವ್ರ ಹತ್ರ ವಿದಿತ ವೇದಿತವ್ಯರು, ದೃಷ್ಟ ಪರಾವರರ ಹತ್ತಿರ ಪಾಠ ಕೇಳಿದ್ದಿ. ನಿನಗೆ ಈ ರೀತಿ ಡೌಟ್ ಬಂದ್ರೆ ಜಗತ್ತಿನಲ್ಲಿ ಇನ್ಯಾರಿಗೆ ಯಥಾರ್ಥ ಜ್ಞಾನ ಇರುತ್ತೆ? ಯುಕ್ತಂ ಹಿ ಯಶಸಾಕ್ಷಾತ್ರಂ ಸ್ವರ್ಗಂ ಪ್ರಾಪ್ತು ಮತಂ ಚಯಂ ನಹಿ ಕಶ್ಚನ ಶೂರಾಣಾಂ ನಿಹತೋತ್ರ ಪರಾಂಗುಖ. ಸಂತೋಷ ಪಡಬೇಕು. ನಿನ್ನ ಮಕ್ಕಳಲ್ಲಿ ಯಾರೂ ಕೂಡ ಯುದ್ಧದಿಂದ ಓಡಿ ಹೋಗುವಾಗ ಸಾಯಲಿಲ್ಲ. ನೀನು ಪ್ರೀತಿಸುವ ಯಾವ ಮಿತ್ರರೂ ಕೂಡ ಯುದ್ಧದಿಂದ ಓಡಿ ಹೋಗ್ತಾ ಸಾಯಲಿಲ್ಲ. ಎಲ್ಲರ ಎದೆಗೆ ಬಾಣ ನೆಟ್ಟಿದೆ, ಬೆನ್ನಿಗಲ್ಲ. ತ್ಯಜ ಶೋಕಂ ಮಹಾರಾಜ ಭವಿತವ್ಯಂ ಹಿ ತತ್ತಥಾ ನ ಶಕ್ಯಾಸ್ತೆ ಪುನರ್ದ್ರಷ್ಟುಂ ತ್ವಯಾ ಯಸ್ಮಿನ್ ರಣೇ ಹತಾಃ. ಅದರಿಂದ ದುಃಖ ಪಡಬೇಡ, ಸತ್ತವರನ್ನೆಲ್ಲ ಮತ್ತೆ ನೋಡ್ಲಿಕ್ಕಾಗತ್ತಾ? ಏತಾವದುಕ್ತ್ವಾ ಗೋವಿಂದೋ ಧರ್ಮರಾಜಂ ಯುಧಿಷ್ಠಿರಂ ವಿರರಾಮ ಮಹಾತೇಜಾಃ ತಮುವಾಚ ಯುಧಿಷ್ಠಿರಃ. ಕೃಷ್ಣ ಮಾತನಾಡಿ ಆದ್ಮೇಲೆ ಯುಧಿಷ್ಠಿರ ಮಾತನಾಡಲಿಕ್ಕೆ ಶುರು ಮಾಡಿದ. ಗೋವಿಂದ ಮಯ್ಯ ಪ್ರೀತಿ ತವಸಾ ವಿದಿತಾ ಮಮ ಸೌಹೃದೇನ ತಥಾ ಪ್ರೇಮ್ಣ ಸದಾ ಮಾಂ ಅನುಕಂಪಸೇ. ಗೋವಿಂದ, ನಿನಗೆ ಎಲ್ಲವೂ ಗೊತ್ತಿದೆ. ನನ್ನಲ್ಲಿ ಯಾವ ಪ್ರೀತಿ ಇದೆ ಅದು ನನಗೆ ಗೊತ್ತಿದೆ. ನನ್ನ ಮೇಲಿನ ಸೌಹಾರ್ದ, ಪ್ರೀತಿ, ಅನುಕಂಪ ಎಲ್ಲ ನನಗೆ ಗೊತ್ತಿದೆ. ಶ್ರೀಮಾನ್ ಪ್ರೀತೇನ ಮನತ ಸರ್ವಯಾದವನಂದನ ಯದಿ ಮಾಮನುಜಾನೀಯಾತ್ ಭವಾನ್ ಗಂತುಂ ತಪೋವನಂ. ಅಷ್ಟೇ ಪ್ರೀತಿಯಿಂದ ನನಗೆ ಅನುಮತಿ ಕೊಡು, ತಪಸ್ಸಿಗೆ ಅಂತ ಕಾಡಿಕೊಟ್ಟೋಗ್ತೀನಿ ಇಂದ. ಕೃತಕೃತ್ಯೋ ಭವಿಷ್ಯಾಮಿ ಇತಿ ಮೇ ನಿಶ್ಚಿತಾಮತಿ. ನೀನು ಹಾಗೆ ಮಾಡಿದ್ರೆ ಕೃತಕೃತ್ಯ. ನಹಿ ಶಾಂತಿಂ ಪ್ರಪಶ್ಯಾಮಿ ಘಾತಯಿತ್ವಾ ಪಿತಾಮಹಂ. ಅಂತಹ ಎಲ್ಲರಿಗೂ ಜ್ಞಾನೋಪದೇಶ ಮಾಡಿದ ಗುರುಗಳನ್ನ ನಾವು ಕೊಂದೆವು. ಯಾರು? ಭೀಷ್ಮಾಚಾರ್ಯರು. ನೃಶಂಸ ಪುರುಚವ್ಯಾಘ್ರಂ ಗುರುಂ ವೀರ್ಯಬಲಾನ್ವಿತಂ ಕೃಷ್ಣಂಚ ಪುರುಚವ್ಯಾಘ್ರಂ ಸಂಗ್ರಾಮೇಶ್ವಪಲಾಯಿನಂ. ಕರ್ಣನನ್ನ ಕೊಂದೆವು.
ಕರ್ಮಣ ಏನ ಮುಚ್ಚೇಯಂ ತಸ್ಮಾತ್ ಪಾಪಾದರಿಂದಮ ಕರ್ಮತತ್ವಂ ವಿಧಸ್ವೇಹ ನಹಿ ಶುದ್ಧ್ಯತಿ ಮೇ ಮನಃ. ಆದ್ದರಿಂದ ಕರ್ಮಣ ಏನ ಮುಚ್ಚೇಯಂ, ಯಾವ ಕರ್ಮದಿಂದ ಈ ಪಾಪದ ಬಿಡುಗಡೆ ನನಗೆ, ಯಾವ ಕರ್ಮ ಮಾಡಿದ್ರೆ ಈ ಪಾಪದಿಂದ ಬಿಡುಗಡೆ ಹೊಂದಬಲ್ಲೆ, ಆ ಕರ್ಮವನ್ನು ನನಗೆ ಹೇಳು. ನಹಿ ಶುದ್ಧತಿ ಮೇ ಮನಃ, ನೀನೇನೇ ಹೇಳಿದ್ರು ನನ್ನ ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಈ ರೀತಿ ಹೇಳಿದಾಗ ವೇದವ್ಯಾಸರು ಹೇಳಿದರಂತೆ, ಸುಕೃತಾತೆ ಮತಿಸ್ತಾತ ಬಾಲ್ಯೇನ ಮುಹ್ಯಸಿ ಕಿಮಾಕಾಶೆ ವಯಂ ಸರ್ವೇ ಪ್ರಲಪಾಮೋ ಮುಹುರ್ಮುಹು. ಏನಪ್ಪ ಇಲ್ಲಿ ತನಕ ಹೇಳಿದ್ಯಲ್ಲ ಹೋಯ್ತೋ, ಕಿಮ್ ಆಕಾಶೇ ವಯಂ ಸರ್ವೇ ಪ್ರಲಪಾಮ ಮುಹುರ್ಮುಹು. ನಾವೇನು ಬರೇ ಗೋಡೆಗೆ ಹೇಳಿದ್ದೇನೋ, ನಿನಗಲ್ವೇನೋ ಹೇಳಿದ್ದು. ವಿದಿತಾ ಕ್ಷತ್ರ ಧರ್ಮಾಸ್ತೆ ಯೇಷಾಂ ಯುದ್ಧೇನ ಜೀವಿಕಾ. ಎಷ್ಟು ಸರ್ತಿ ಹೇಳೋದು ನಿನ್ನದ್ಯಾವ ತಪ್ಪು ಇಲ್ಲ, ಯಾವ ತಪ್ಪು ಇಲ್ಲ, ಯಾವ ತಪ್ಪು ಇಲ್ಲ ಅಂತ. ನೋಡಿ, ಸಜ್ಜನರದ್ದು ಹೀಗಿರುತ್ತೆ, ತಪ್ಪು ಮಾಡದೆ ಹೋದ್ರೂ ತಪ್ಪು ಮಾಡಿದ್ದೇನೇನೋ ಅಂತ ಅನ್ಕೊಳ್ತಾರೆ. ಅದೇ ದುರ್ಜನರು ತಪ್ಪುಗಳನ್ನೆಲ್ಲ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ಅನ್ಕೋತಾರೆ. ಯಥಾಚ ವೈತ್ವಂ ನೃಪತೆ ಶೋಕಬಂಧಾದ್ ವಿಮೋಕ್ಷತೆ ಮೋಕ್ಷ ಧರ್ಮಾಶ್ಚ ನಿಖಿಲಾಹ ಯಥಾವತ್ ಸಂಸ್ಕೃತಾಸ್ತ್ವಯ. ರಾಜಧರ್ಮದ ಬಗ್ಗೆ ಮಾತಾಡಿದೆವು, ಆಪದ್ಧರ್ಮದ ಬಗ್ಗೆ ಮಾತಾಡಿದೆವು, ಮೋಕ್ಷ ಧರ್ಮದ ಬಗ್ಗೆ ಮಾತಾಡಿದೆವು. ಆದರೂ ನಿಂದೇನೋ ಮತ್ತೆ ಮೊದಲಿಂದ. ಯಥಾ ವೈ ಕಾಮಜಾಂ ಮಾಯಾಂ ಪರಿತ್ಯಕ್ತುಂ ತ್ವಮರ್ಹಸಿ ತಥಾತು ಕುರ್ವನ್ ನೃಪತಿ ನಾನು ಬಂಧೇನ ಯುಜ್ಯತೆ. ಆದರೂ ನಿನಗೆ ಏನೋ ಒಂದು ಗೊಂದಲ, ಏನೋ ಒಂದು ಸಮಸ್ಯೆ, ಅಯ್ಯೋ ನನ್ನಿಂದ ತಪ್ಪಾಗಿ ಬಿಟ್ಟಿದೆ ಅಂತ. ಓಶೋ ಒಂದು ಸಖತ್ತಾಗಿರೋ ಕಥೆ ಹೇಳ್ತಾನೆ. ಒಬ್ಬನಿಗೆ ನನ್ನ ಹೊಟ್ಟೆ ಒಳಗಡೆ ಹುಳ ಓಡಾಡ್ತಾ ಇದೆ ಅಂತ ಒಬ್ಬನಿಗೊಂದು ಫೀಲಿಂಗು. ಡಾಕ್ಟರ್ ಹತ್ರ ಬಂದಂತೆ, ಡಾಕ್ಟ್ರೇ ಹೊಟ್ಟೆ ಒಳಗಡೆ ಹುಳ ಓಡಾಡ್ತಾ ಇದೆ, ನನಗದು ಐ ಕ್ಯಾನ್ ಫೀಲ್. ಇಲ್ಲೊಂದು ಹೊಟ್ಟೆ ಒಳಗಡೆ ಚಿಟ್ಟೆ ಒಂದು ಓಡಾಡ್ತಾ ಇದೆ ಹಾರಾಡಿಕೊಂಡು ಅಂತ, ಅದನ್ನು ಹೇಗಾದ್ರೂ ಮಾಡಿ ಹೊರಗಡೆ ಹೋಗುವಂತೆ ಮಾಡಿ ಇಂದ್ರಂತೆ. ಅದಕ್ಕೆ ಅವನು ನೋಡಿದ, ಇಲ್ಲ ಅಂತಂದ. CT ಸ್ಕ್ಯಾನ್ ಮಾಡಿಸಿದ, ಏನು ಮಾಡಿದ್ರು ಹೊಟ್ಟೆ ಒಳಗಡೆ ಹುಳ ಇದೆ ಅಂತ ಅವನಿಗೆ ಗಟ್ಟಿಯಾಗಿ ನಂಬಿಕೆ. ಸರಿ, ಇದಕ್ಕೆ ಒಂಥರ ಮಾಡಬೇಕು, ಆಯಿತು ನೀವು ಮಲ್ಕೊಳ್ಳಿ, ಬಾಯಿ ತಕ್ಕೊಂಡು ಮಲ್ಕೊಳ್ಳಿ, ನಾನು ಅದನ್ನು ಹೊರಗಡೆ ಹೋಗಿಸ್ಬಿಡ್ತೀನಿ ಅಂತ ಹೇಳಿ ಏನೇನೋ ಸರ್ಕಸ್ ಮಾಡಿದ ಹಾಗೆ ಮಾಡಿ ಹೊಟ್ಟೆ ಒಳಗಡೆ ಹುಳ ಹೋಯಿತು ಅಂತಂದ್ಬಿಟ್ಟಂತೆ. ಡಾಕ್ಟ್ರೇ ಎಷ್ಟು ದಪ್ಪ ಇತ್ತು ಅಂತ ಕೇಳದ್ನಂತೆ. ಇಷ್ಟು ದಪ್ಪ ಇತ್ತು. ಯಾವ ಬಣ್ಣ ಇತ್ತು ಅಂತ ಕೇಳದ್ನಂತೆ. ಹಳದಿ ಬಣ್ಣ ಇತ್ತು. ಕೆಂಪು ಬಣ್ಣದ ಇನ್ನೊಂದಿದೆ ಹಾಗಾದ್ರೆ ಅಂತ. ಅದರಿಂದಾಗಿ ನೀನು ಹೇಳ್ತಾ ಇದ್ರೆ ಹಾಗೆ ಒಂದು ಸರ್ತಿ ಕನ್ಕ್ಲೂಷನ್ಗೆ ಬಂದ್ಬಿಟ್ರೆ ಮುಗಿತು. ನೀವು ಏನು ಹೇಳಿದ್ರು ನಾನು ಹೋಗಲ್ಲ. ಅದು ಆ ತರಹ ಆಗಿದೆ ನಿನಗೆ. ತಥಾತು ಕುರ್ವನ್ ನೃಪತಿ ನಾನು ಬಂಧೇನ ಯುಜ್ಯತೆ ಅಸಕೃಚ್ಚೈವ ಸಂದೇಹಾತ್ ಛಿನ್ನಾಸ್ತೆ ಕಾಮಜಾಮಯ ಅಶ್ರದ್ಧದಾನೋ ದುರ್ಮೇಧಾಹ ಲುಪ್ತ ಸ್ಮೃತಿರಸಿಧ್ರುವಂ. ಎಷ್ಟು ಸರ್ತಿ ಬಂದ ಸಂದೇಹವನ್ನು ಪರಿಹಾರ ಮಾಡಿದ್ದೋ, ಎಷ್ಟು ಸರ್ತಿ ಮಾರಾಯ ನಿನಗೆ ಸಂದೇಹ ಬರೋದು, ನಾನು ಅದಕ್ಕೆ ವಿವರವಾಗಿ ಉತ್ತರ ಕೊಡೋದು. ನಿನಗೆ ಇದರಲ್ಲಿ ಶ್ರದ್ಧೆಯೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಶ್ರದ್ಧದಾನ, ಇಲ್ಲವೇ ಶ್ರದ್ಧೆ ಇದೆ, ದುರ್ಮೇಧಾ, ನೆನಪಿನ ಶಕ್ತಿಯೇ ಇಲ್ಲದ ಒಂಥರ ಆಡ್ತಾ ಇದ್ದಿ. ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದೀನಿ, ಮತ್ತಷ್ಟೇ ಅದೇ ಪ್ರಶ್ನೆ. ಲುಪ್ತ ಸ್ಮೃತಿ ರಸಿಧ್ರುವಂ, ನೆನಪಿನ ಶಕ್ತಿ ನಯಾ ಪೈಸೆ ಇಲ್ವಾ ನಿನಗೆ ಅಂತ. ಮೈವಂ ಭೂಸ್ತುಂ ನತೇ ಯುಕ್ತಂ ಇದಮಜ್ಞಾನ ಮೀದೃಚಂ. ಅದರಿಂದಾಗಿ ಈ ತರಹ ಇನ್ನೊಮ್ಮೆ ಆಡಬೇಡ ಕಣೋ. ಪ್ರಾಯಶ್ಚಿತ್ತಾನಿ ತರವಾಣಿ ವಿದಿತಾನಿ ಚ ತೇ ನಘ ಯುದ್ಧ ಧರ್ಮಾಶ್ಚ ತೇ ತರವೇ ದಾನ ಧರ್ಮಾಶ್ಚ ತೇ ಶ್ರುತಾ. ಎಲ್ಲ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದೇವೆ, ಯುದ್ಧದ ಧರ್ಮದ ಬಗ್ಗೆ ಹೇಳಿದ್ದೇವೆ, ದಾನ ಧರ್ಮದ ಬಗ್ಗೆ ಹೇಳಿದ್ದೇನೆ. ಸಕಥಂ ತರವಧರ್ಮಜ್ಞ ಸರ್ವಾಗಮ ವಿಚಾರದ ಪರಿಮುಷ್ಯಸಿ ಭೂಯಸ್ತ್ವಂ ಅಜ್ಞಾನಾದಿವ ಭಾರತ. ಎಲ್ಲ ಧರ್ಮವನ್ನು ತಿಳಿದಿದ್ದಿ, ಎಲ್ಲ ಆಗಮವನ್ನು ತಿಳಿದಿದ್ದಿ,
ಆಯ್ತೆ ಪರಿಮುಷ್ಯತಿ ಭೂಯಸ್ತ್ವಂ, ಮತ್ತೆ ಮತ್ತೆ ಮೋಹಕ್ಕೊಳಗಾಗ್ತಾ ಇದೆಯಲ್ಲಪ್ಪ ಅನ್ನುವಲ್ಲಿಗೆ ಆಶ್ವಮೇಧಿಕ ಪರ್ವದಲ್ಲಿ ದ್ವಿತೀಯ ಅಧ್ಯಾಯ ಮುಗೀತು. ನೋಡಿ ಎಷ್ಟು ಸಮಸ್ಯೆ ಅಂತ ಹೇಳಿದ್ರೆ, ಜನ ಬಹಳ ವಿಚಿತ್ರವಾಗಿದ್ದಾರೆ. ವಿಶೇಷತಃ ಸಂಸ್ಕೃತ ಓದಿದ್ದೀವಿ ಅಂತ ಅಂದುಕೊಂಡಿರೋರು. ನಾನು ಹೊನ್ನಂಗಣಿ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ, ಇದಕ್ಕೆ ಪ್ರಮಾಣ ಕೊಡಿ. ಅಯ್ಯಾರಾಮ, ನೀನು ಉಪಯೋಗಿಸಿದ್ಮೇಲೆ ಮುಗಿದೋಯ್ತಲ್ಲ, ಅದು ವ್ರತಕ್ಕೆ ಬರುತ್ತೆ ಅಂತ ಪ್ರಮಾಣ ಯಾಕೆ ಕೊಡಬೇಕು? ನೀನು ಉಪಯೋಗಿಸ್ತಾ ಇದ್ದೀವಿ, ಉಪಯೋಗಿಸೋ ಅಷ್ಟೇ. ಇದೇ ಡೌಟು ಇಲ್ಲಿಂದ ಶುರು ಆಗುತ್ತೆ. ನೀವು ಏನೇ ಹೇಳಿ, ಇದು ಇಂದ್ರಿಯ ನಿಗ್ರಹಕ್ಕಾಗಪ್ಪ ಇರೋದು, ಚಾತುರ್ಮಾಸ್ಯ ಅನ್ನೋದು ಹೀಗೆ, ಇದು ಚಾತುರ್ಮಾಸ್ಯ ಅನ್ನೋದು ಇಂದ್ರಿಯ ನಿಗ್ರಹಕ್ಕಾಗಿ, ಆದ್ದರಿಂದಾಗಿ ಇದನ್ನೆಲ್ಲ ಬಳಸಬೇಡ. ಸರಿ, ಇಲ್ಲ ರಾಗಿ ಬರುತ್ತೋ ಅಲ್ಲ, ಗೋಧಿನೋ ರಾಗಿನೋ, ರಾಗಿ ಬರುತ್ತೋ ಇಲ್ವೋ ಅಂತ ಡೌಟ್. ನೀವು ಹೇಳಿದ್ದೆಲ್ಲ ಸರಿ, ರಾಗಿ ಬರುತ್ತೋ ಇಲ್ವೋ? ಪ್ರತಿ ಸರ್ತಿ ಚಾತುರ್ಮಾಸ್ಯ ಶುರು ಆಗುವಾಗ ಅನೇಕ ಗ್ರೂಪ್ಗಳಲ್ಲಿ ಈ ಪ್ರಶ್ನೆ ಬರದೇ ಹೋದ್ರೆ ಕೇಳಿ, ಮತ್ತದೇ ಪ್ರಶ್ನೆ ಕೇಳ್ತಾರ ಅವರು. ಒಂದು ವರ್ಷ ಸುಮ್ಮನೆ ಇರ್ತಾರೆ, ಮತ್ತದೇ ಪ್ರಶ್ನೆ. ಏನು ಧಾವಳಿ ಒದ್ದೆ ಮಾಡ್ಬೇಕಾ ಮಾಡಬಾರ್ದ? ಏನಪ್ಪ ಇವರೆಲ್ಲ ಯಾವಾಗ ಉಪನಿಷತ್ತಿಗೆ ಬರ್ತಾರೆ, ಯಾವಾಗ ಇದನ್ನೆಲ್ಲ ಓದ್ತಾರೆ? ತಲೆ ಕೆಡತ್ತೆ. ಅದಕ್ಕೆ ಕೆಡಿಸ್ಕೋಬಾರದು ಅಂದ್ರೆ ಅದನ್ನೆಲ್ಲ ನೋಡಬಾರದು. ನಾನ್ ಫೇಸ್ಬುಕ್ ಅಲ್ಲಿ ಪಾಠ ಕೇಳೋದಕ್ಕೆ ಪ್ರಮಾಣ ಬೇಕು, ಕೊಡೋಣಪ್ಪ, ಹುಟ್ಟಿಸೋಣ. ವ್ಯಾಸಃ ಯುಧಿಷ್ಠಿರ ತವ ಪ್ರಜ್ಞಾನ ಸಮ್ಯಗಿತಿ ಮೇ ಮತಿ ನಹಿ ಕಶ್ಚಿತ್ ಸ್ವಯಂ ಮರ್ತ್ಯ ಸ್ವವಶಃ ಕುರುತೆ ಕ್ರಿಯಾಂ. ನಮ್ಮ ದಿಲೀಪ್ ರತ್ನಾಕರ್ ಅವರ ಒಂದು ಅನಿಸಿಕೆ ಬಹಳ ಚೆನ್ನಾಗಿದೆ. ಎಂಥ ವಿಡಂಬನೆ! ಕರುಣೆ ಇಲ್ಲದ ಯಮನಿಗೆ ಸಾಯಿಸಿದೆ ಎನ್ನುವ ಬೇಸರ ಅಂತ. ವಾಸ್ತವಿಕವಾಗಿ ಅವನಿಗೆ ಕರುಣೆ ಬಹಳ ಇದೆ. ಅವನು ಬ್ರಹ್ಮದೇವರ ಹತ್ತಿರ ಬೇಡಿಕೊಂಡ ಅಂತ ಹೇಳಿ ನಾವು ದ್ರೋಣ ಪರ್ವದಲ್ಲಿ ವೇದವ್ಯಾಸರ ಷೋಡಶ ರಾಜಕೀಯದ ಸಂದರ್ಭದಲ್ಲಿ ನೋಡಿದ್ದೇವೆ. ನನಗೆ ಈ ತರಹದ ಕೆಲಸ ಕೊಡಬೇಡಿ, ಎಲ್ಲರೂ ನನ್ನನ್ನು ನಿಷ್ಕರುಣಿ ಅಂತಾರೆ, ಅದರಿಂದಾಗಿ ನಾನು ಈ ಕೆಲಸ ಮಾಡಲ್ಲ ಅಂದಾಗ ದೈವ ಇಲ್ಲ ಇಲ್ಲ ನೀನು ಇದೇ ಕೆಲಸವನ್ನ ಮಾಡಬೇಕು ಅಂತ ಹೇಳತ್ತೆ ಅಂತ ಅದು ನೋಡಿದ್ವಿ. ಮರ್ತೋಗಿದ್ದನ್ನು ನೆನಪಿಸ್ತಾ ಇದ್ದೇನೆ. ಇನ್ನೊಂದು, ಮಧ್ವಾಚಾರ್ಯರು ಅವನ ಈ ಮನಸ್ಸಿನ ಸಂಗತಿಯನ್ನ ತೆಗೆದು ಹೇಳ್ತಾರೆ. ಅದಕ್ಕಾಗಿ ತನ್ನನ್ನ ಕರುಣಾವಂತ ಅಂತ ಪ್ರೂವ್ ಮಾಡಿಕೊಳ್ಳಿಕ್ಕಾಗಿ ಯಕ್ಷ ರೂಪದಿಂದ ಬಂದದ್ದು, ಮುಂದೆ ನಾಯಿ ರೂಪದಿಂದ ಬಂದದ್ದು. ಕರುಣೆ ಇದೆ ನನ್ನ ಧರ್ಮರಾಜನಿಗೆ ಅಂದ್ರೆ ನನಗೆ, ನನ್ನ ಮಗನಿಗೆ ಅಂದ್ರೆ ನನಗೆ, ಇದನ್ನು ಪ್ರೂವ್ ಮಾಡ್ಲಿಕ್ಕಾಗಿ ಬಂದದ್ದವನು. ಯಕ್ಷನಾಗಿ ಬಂದು ಇಬ್ರು ಮಾತ್ರ ಅವಕಾಶ, ಒಂದೋ ನೀನು ಹೇಳಬೇಕು, ನೀನು ಇದಿ, ಇನ್ನೊಬ್ಬ ಮಾತ್ರ ಅವಕಾಶ. ನಕುಲನನ್ನ ಯಾಕಪ್ಪ, ಭೀಮಸೇನನನ್ನ ಯಾಕೆ ತಗೊಳ್ಳಿಲ್ಲ? ಅಲ್ಲ, ಕುಂತಿಯ ಹೆಸರು ಹೇಳಲಿಕ್ಕೆ ನಾನಿದ್ದೇನೆ, ಮಾದ್ರಿಯ ಹೆಸರು ಹೇಳಲಿಕ್ಕೆ ಇನ್ನೊಬ್ಬ ಬೇಕು. ಓ ಎಂತ ಕರುಣೆ! ವಾಸ್ತವಿಕವಾಗಿ ಕರುಣೆ ಏನಿಲ್ಲ ಅಲ್ಲಿ. ಆಮೇಲೆ ನಹುಷನಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಕರುಣೆಯಿಂದ, ಭೀಮಸೇನನ ಮೇಲಿನ ಕರುಣೆಯಿಂದ. ವಾಸ್ತವಿಕವಾಗಿ ತನ್ನ ಕಾರುಣ್ಯವನ್ನ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕೆ ಅವನು ಯಾವ್ಯಾವುದೋ ರೀತಿಯಿಂದ ಪ್ರಯತ್ನ ಪಡ್ತಾ ಇದ್ದ ಅಂತ ಆಚಾರ್ಯರು ಆ ಒಂದು ಸೂಕ್ಷ್ಮವಾದ ಸಂಗತಿಯನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದರಿಂದ ಒಬ್ಬೊಬ್ಬರಿಗೆ ಒಂದೊಂದು ತುಡಿತಾ ಇರುತ್ತೆ. ಇಲ್ಲ, ನಾನು ಹಾಗಿಲ್ಲ, ಜನ ಅಂದ್ಕೊಳ್ಳೋ ಹಾಗಿಲ್ಲ, ಜನ ಏನೋ ಒಂದು ಕಲ್ಪನೆ ಮಾಡ್ಬಿಟ್ಟಿರ್ತಾರೆ, ಆ ಜನ ಏನೇನೋ ಚಿಂತನೆ ಮಾಡಿರ್ತಾರೆ. ಅವ್ರಿಗೆ ಇಲ್ಲ ಅಂತ ಹೇಳಿ
ನಾವು ತೋರಿಸಿಕೊಳ್ಳೋ ಹಾಗೆ ಕೆಲವೊಬ್ರು ಮಾಡ್ತಾ ಇರ್ತಾರೆ. ಈಶ್ವರೇಣ ಚ ಯುಕ್ತೋಯಂ ಸಾಧ್ವಸಾಧು ಚ ಮಾನವಃ ಕರೋತ್ಯ ಸುಕರಂ ಕರ್ಮ ತತ್ರ ಕಾ ಪರಿದೇವನಾ. ಎಷ್ಟು ಸರ್ತಿ ಹೇಳೋದಪ್ಪ ನಿನಗೆ, ದೇವರು ಈ ಕೆಲಸವನ್ನ ಮಾಡಿದ್ದು ಅಂತ ಅವನಿಗೆ ಅರ್ಪಣೆ ಮಾಡಿಬಿಡು. ಆತ್ಮಾನಂ ಮನ್ಯತೆ ಪಾರ್ಥ ಪಾಪ ಕರ್ಮಾಣಮಂತತಃ ಶೃಣು ತತ್ರ ಯಥಾ ಪಾಪಮಪಕೃಷ್ಯೇತ ಭಾರತ. ಹೋಗಲಿ, ನಿನಗೆ ಪಾಪ ಮಾಡಿದ್ದೇನೆ ಅಂತ ಅನ್ನಿಸಿದರೆ ಪ್ರಾಯಶ್ಚಿತ್ತ ಹೇಳ್ತೇನೆ ಕೇಳು. ತಪೋಭಿಕೃತುಭಿಶ್ಚೈವ ದಾನೇನ ಚ ಯುಧಿಷ್ಠಿರ ತರಂತಿ ನಿತ್ಯಂ ಪುರುಷಾಃ ಯಸ್ಮ ಪಾಪಾನಿ ಕುರ್ವತೆ. ತಪಸ್ಸಿನಿಂದ, ಯಜ್ಞದಿಂದ, ದಾನದಿಂದ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುತ್ತಾರೆ. ಯಜ್ಞದಿಂದ, ತಪಸ್ಸಿನಿಂದ, ದಾನದಿಂದ. ಪೂಯಂತೆ ನರಚಾರ್ದೂಲ ನರಾ ದುಷ್ಕೃತಕಾರಿಣಃ ಅಸುರಾಶ್ಚ ಸುರಾಶ್ಚೈವ ಪುಣ್ಯಹೇತೋರ್ಮಖ ಕ್ರಿಯಾಂ ಸಹಸೈವಾನುವರ್ತಂತೆ ತಸ್ಮಾದ್ಯಜ್ಞಪರಾಯಣಂ. ಈ ಹಿನ್ನೆಲೆಯಲ್ಲಿ ಅಸುರರು, ದೇವತೆಗಳು ಎಲ್ಲರೂ ಕೂಡ ಪಾಪ ಶುದ್ಧಿಗಾಗಿ ಯಜ್ಞವನ್ನು ಮಾಡುತ್ತಾರೆ. ಯಜ್ಞವೇ ಪರಾಯಣ. ಯಜ್ಞೈರೇವ ಮಹಾತ್ಮಾನೋ ಬಭೂವುರಧಿಕಾಸುರಾಃ ತತೋ ದೇವಾ ಕ್ರಿಯಾವಂತೋ ದಾನವಾನ್ ಅಭ್ಯದರ್ಶಯನ್. ದೇವತೆಗಳು ಯಜ್ಞ ಮಾಡಿ ಬಲಿಷ್ಠರಾಗಿಯೇ ದಾನವರನ್ನ ಸೋಲಿಸಿದರು. ರಾಜಸೂಯಾಶ್ವಮೇಧೌ ಚ ಸರ್ವಮೇಧಂಚ ಭಾರತ ನರಮೇಧಂಚ ನೃಪತೆ ತ್ವಮಾಹರ ಯುಧಿಷ್ಠಿರ. ರಾಜಸೂಯ, ಅಶ್ವಮೇಧ, ಸರ್ವಮೇಧ, ನರಮೇಧ ಎಲ್ಲವನ್ನೂ ಮಾಡು. ನರಮೇಧ ಅಂದ್ರೆ ಮನುಷ್ಯರನ್ನು ಬಲಿ ಕೊಡೋದು ಅಂತಲ್ಲ, ತನ್ನನ್ನ ಭಕ್ತಿಯಿಂದ ದೇವರಿಗೆ ಒಪ್ಪಿಸಿಕೊಳ್ಳುವುದು, ಆತ್ಮನಿವೇದನೆಯನ್ನೇ ನರಮೇಧ ಅಂತಾರೆ. ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾತನ್ನಂತ. ಅಲ್ಲಿ ಇದನ್ನೆಲ್ಲ ನೋಡಿ, ಓ ನೋಡಿ ನರಮೇಧ ಇದೆ ಅಂತ ಇವರೆಲ್ಲ ಹೇಳ್ತಾರೆ, ಇಂಟರ್ನೆಟ್ಸ್ ಮೊದಲಾದವರೆಲ್ಲ. ಅಲ್ಲ ಅಲ್ಲ, ಅದು ಆತ್ಮನಿವೇದನೆ ಅಂತ ಅವ್ರಿಗೆ ಹೇಳಬೇಕಿದೆ. ಹೇಳೋರು ಯಾರು? ಇವತ್ತು ಸುಪ್ರೀತ ಹೇಳ್ತಾ ಇದ್ದ, ಯಾರಿಗೆ ಕಡಿಮೆ ಅಧ್ಯಯನ ಇರುತ್ತೆ ಅವ್ರಿಗೆ ದೊಡ್ಡ ವೇದಿಕೆ ಸಿಗತ್ತೆ. ಎಂತ ಆಶ್ಚರ್ಯ ಅಲ್ವಾ ಅಂತ. ಅದು ದೇವರ ಸಂಕಲ್ಪ, ಅದು ಒಂದೇ. ಯಜಸ್ವ ವಾಜಿಮೇಧೇನ ವಿಧಿವದ್ ದಕ್ಷಿಣಾವತ ಬಹುಕಾಮಾನ್ ನವಿತ್ತೇನ ರಾಮೋದಾಚರತಿರ ಯಥಾ. ಯಾವ ರೀತಿ ದಾಶರಥಿ ರಾಮ ಯಜ್ಞ ಮಾಡಿದನೋ ಹಾಗೆ ಮಾಡು. ಯಥಾ ಹಿ ಭರತೋ ರಾಜ ದೌಷ್ಯಂತಿ ಪೃಥಿವೀಪತಿ ಶಾಕುಂತಲೋ ಮಹಾವೀರ್ಯ ತವ ಪೂರ್ವ ಪಿತಾಮಹ. ಹೇಗೆ ದುಷ್ಯಂತನ ಮಗ ಭರತ ಶಕುಂತಲೆಯ ಮಗ ಯಾವ ರೀತಿ ಯಜ್ಞ ಮಾಡಿದನೋ ಹಾಗೆ ಯಜ್ಞ ಮಾಡು ಅಂತ ಹೇಳಿದ. ಇಷ್ಟನ್ನ ನಾವು ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ನೋಡೋಣ. ತಾತ್ಪರ್ಯ ನಿರ್ಣಯದ ಇಲ್ಲಿ ತನಕ ತಾತ್ಪರ್ಯ ನಿರ್ಣಯ ನೋಡೋಣ, ಹೇಗೆ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ ಅಂತ. ಅಥ ಕೃಷ್ಣಮನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂ ಗತೆ ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಮಾಶ್ವಾಸ್ಯ ದುಃಖಿತಾಂ ಆಶ್ವಾಸಿತಶ್ಚ ಕೃಷ್ಣಾಭ್ಯಾಂ ಧರ್ಮಜೋ ದುಃಖಿತ ಪುನಃ ಪರಾಚರ ಸುತೇನೋಕ್ತಃ ಕೃಷ್ಣೇನಾನಂತರಾಧಸಾ. ತದನಂತರ ಕೃಷ್ಣನನ್ನ ಅನುಸರಿಸಿ, ಕೃಷ್ಣನನ್ನ ನೆನೆದು ಭೀಷ್ಮ ವಸುವಾಗಲು, ಅಂದ್ರೆ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬರಲಿಲ್ಲ, ಅದರಿಂದಾಗಿ ವಸುವಾದ ಎಲ್ಲ ಕಾರ್ಯಗಳನ್ನ ಮಾಡಿ ಗಂಗೆಯನ್ನ ಸಂತೈಸಿ ದುಃಖಿತನಾದ ಧರ್ಮರಾಜನಿಗೆ ವೇದವ್ಯಾಸರು ಹೇಳಿದರು. ನೋಡಿ, 3-4 ಅಧ್ಯಾಯವನ್ನ 1.5 ಶ್ಲೋಕದಲ್ಲಿ ಸಂಗ್ರಹಿಸಿದ್ದಾರೆ. ಆಮೇಲೆ ಅಪಾಪೆ ಪಾಪಶಂಕಿತ್ವಾದಶ್ವಮೇಧೈರ್ಯ ಜಾಚ್ಯುತಂ ಕುರು ರಾಜ್ಯಂ ಚ ಧರ್ಮೇಣ ಪಾಲಯ ಪಾಲಕ ಪ್ರಜಾ. ಅಲ್ಲಿ ನೋಡು, ಅಪಾಪೆ ಪಾಪಶಂಕಿತ್ವ, ಪಾಪವಿಲ್ಲದಿದ್ದರೂ ಪಾಪವಿದೆ ಅಂತನ್ನುವ ಸಂದೇಹ ಇರೋದ್ರಿಂದ ಅಶ್ವಮೇಧದಿಂದ ದೇವರನ್ನ ಪೂಜಿಸು. ಅಲ್ಲಿ ಏನಿದೆ ಅವರು ಹೇಳೋದು,
ನೀನು ತಿಳಿತೀಯಾದರೆ ಆತ್ಮಾನಂ ಮನ್ಯತೆ ಪಾರ್ಥ ಪಾಪಕರ್ಮಾಣಮಂತತಃ ಶೃಣು ತತ್ರ ಯಥಾ ಪಾಪಂ ಅಪಕೃಷ್ಯೇತ ಭಾರತ. ಒಂದೊಮ್ಮೆ ನೀನು ತನ್ನನ್ನ ಪಾಪಿ ಅಂತ ತಿಳಿಯೋದಾದರೆ ಅಶ್ವಮೇಧ ಯಾಗ ಮಾಡು. ಅಪಾಪೆ ಪಾಪಶಂಕಿತ್ವಾದ ಅಶ್ವಮೇಧೆ ರೇಜಾಚ್ಯುತಂ. ಇದಿಷ್ಟು 10-15 ಶ್ಲೋಕಗಳನ್ನ ಹೇಗೆ ಸಂಗ್ರಹ ಮಾಡಿದ್ದವರು. ಇಷ್ಟು ನಾವು ತಾತ್ಪರ್ಯ ನಿರ್ಣಯ ನೋಡಿದೆವು. ಮತ್ತೆ ಮಹಾಭಾರತಕ್ಕೆ ಬರೋಣ, ಮೂಲಕ್ಕೆ ಬರೋಣ. ಅಸಂಶಯಂ ವಾಜಿಮೇಧ ಈ ಸೌಕರ್ಯ ನಮಗೆ ಅನುಶಾಸನ ಪರ್ವ ಶಾಂತಿ ಪರ್ವವನ್ನು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಇರಲ್ಲ. ಹಿಂದೆ ಆಗಿದ್ದೆಲ್ಲವೂ ಕೂಡ ಹೀಗೆ ಇತ್ತು. ಮಹಾಭಾರತ ನೋಡೋದು, ಅದಕ್ಕೆ ಈಗ ತಾತ್ಪರ್ಯ ನಿರ್ಣಯ ನೋಡೋದು, ಆ ತರಹ ಮಾಡ್ಕೊಂಡು ಬರ್ತಾ ಇದ್ವಿ. ಮತ್ತೆ ಇನ್ನು ಎಲ್ಲೂ ಬರಲಿಲ್ಲ. ಯಾಕೆಂತಂದ್ರೆ ಅದು ಎಷ್ಟಿದೆ, ಎಷ್ಟನ್ನು ಹೆಂಗ್ ಸಂಗ್ರಹ ಮಾಡಿದ್ದಾರೆ ಅಂತ. ಅಸಂಶಯಂ ವಾಜಿಮೇಧ ಪಾವಯೇತ್ ಪೃಥಿವೀಮಪಿ ಅಭಿಪ್ರಾಯಸ್ತು ಮೇ ಕಶ್ಚಿತ್ ತಂತ್ವಂ ಶ್ರೋತುಮಿಹಾರ್ಹಸಿ. ಅಜ್ಜ, ಖಂಡಿತ ಅಶ್ವಮೇಧ ಅಂತನ್ನೋದು ಎಲ್ಲ ಪಾಪವನ್ನ ಪರಿಹರಿಸುತ್ತೆ. ಆದರೆ ನಂದೊಂದು ಅಭಿಪ್ರಾಯ ಇದೆ. ಇಮಂ ಜ್ಞಾತಿವಧಂ ಕೃತ್ವಾ ಸುಮಹಾಂತಂ ದ್ವಿಜೋತ್ತಮ ಅಹಂ ಆರಾಧಯಿಷ್ಯಾಮಿ ಕಥಂ ಶೋಕಪರಾಯಣ. ಅಲ್ಲ, ಈ ಬಂಧುಗಳನ್ನ ಕೊಂದು ನಾನು ಹೇಗೆ ದೇವರನ್ನ ಆರಾಧನೆ ಮಾಡಲಿ? ಯಾಕಪ್ಪ, ಯಜ್ಞ ಅಂದ್ರೆ ಏನು ಕಡಿಮೆ ಖರ್ಚೆ. ದಾನಮಲ್ಪಂ ನ ಶಕ್ಷ್ಯಾಮಿ ದಾತುಂ ವಿತ್ತಂಚ ನಾಸ್ತಿ ಮೇ. ಸ್ವಲ್ಪ ದಾನ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಬಹಳ ದಾನ ಕೊಡ್ಲಿಕ್ಕೆ ದುಡ್ಡಿಲ್ಲ. ಏನ್ ಮಾಡ್ಲಿ? ನಚಾಪಲಾ ದಿನಾದೀನಾನ್ ಉತ್ಸಹೇ ವಸುಯಾಚಿತಂ. ಕೇಳು, ಯುದ್ಧ ಮಾಡು, ಕರವನ್ನ ಹೇರು, ಟ್ಯಾಕ್ಸ್ ಹಾಕು. ಟ್ಯಾಕ್ಸ್ ಹಾಕಲಿಕ್ಕೆ ನನಗಿಷ್ಟ ಆಗೋಲ್ಲ. ರಾಜ್ಯದಲ್ಲಿ ಹಣ ಕಡಿಮೆ ಇದೆ ಬೊಕ್ಕಸಕ್ಕೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಹಾಕಲಿಕ್ಕೆ ನನಗಿಷ್ಟ ಇಲ್ಲ. ತಥೈವ ಅದ್ರವಿಣಾನ್ ಕೃಚ್ಛ್ರೆ ವರ್ತಮಾನಾನ್ ನೃಪಾತ್ಮಜಾಂ. ದಾಳಿ ಮಾಡು. ಅಯ್ಯೋ, ಅವರವರ ರಾಷ್ಟ್ರಗಳಲ್ಲಿಯೇ ಬಹಳ ಕಷ್ಟ ಇದೆ, ಯುದ್ಧದಿಂದ ಬಹಳ ಸಮಸ್ಯೆ ಆಗಿದೆ. ಅದರಿಂದಾಗಿ ಇನ್ನೂ ಬಾಲಕರು, ಯಾಕೆಂದ್ರೆ ಅವರವರ ಮಕ್ಕಳು ಬಂದಿರ್ತಾರೆ, 18, 19, 18, 19, 20 ಈ ತರಹದ ಮಕ್ಕಳು ರಾಜ್ಯಭಾರ ಮಾಡ್ತಾ ಇರ್ತಾರೋ. ರಾಜ್ಯದಲ್ಲಿ ಅನುಭವ ಇಲ್ಲ, ದೊಡ್ಡವರನ್ನು ಪೂರ್ತಿ ಕೇಳಬೇಕು ಅಂತಿಲ್ಲ, ಬಾಲ್ಯ ಬಿಟ್ಟಿರಲ್ಲ. ಆಯ್ತೆ, ದೊಡ್ಡ ಪೀಠದಲ್ಲಿ ಕೂತ್ಕೊಂಡಿರ್ತಾರೆ, ಆಮೇಲೆ ಎಬ್ಬಿಸ್ಲಿಕ್ಕೆ ಅಮ್ಮ ಬರ್ಬೇಕಾಗತ್ತೆ, ಹೀಗಾಗತ್ತೆ. ಆದ್ದರಿಂದ ನಚಾಪಲಾದಿನಾದೀನಾನ್ ಉತ್ಸಹೇ ವಸುಯಾಚಿತುಂ ತಥೈವ ಅದ್ರವಿಣಾನ್ ಕೃಚ್ಛ್ರೆ ವರ್ತಮಾನಾನ್ ನೃಪಾತ್ಮಜಾನ್. ಪಾಪ ಪುಟ್ಟ ಹುಡುಗರು, ಅವರಿಗೆ ಅನುಭವ ಇಲ್ಲ, ಅವರನ್ನು ಏನಂತ ಹೇಳೋದು? ಸ್ವಯಂ ವಿನಾಶ್ಚ ಪೃಥಿವೀಂ ರಾಜ್ಯಾರ್ಥೇ ದ್ವಿಜ ಸತ್ತಮ ಕರಮಾಹಾರಯಿಷ್ಯಾಮಿ ಕಥಂ ಶೋಕಪರಾಯಣಾನ್. ದುರ್ಯೋಧನಾಪರಾಧೇನ ವಸುಧಾಯಾಂ ನರಾಧಿಪಾಃ ಪ್ರನಷ್ಟಾಯೋಧಯಿತ್ವಾಸ್ಮಾನ್ ಅಕೀರ್ತ್ಯಾನ್ ಮುನಿಸತ್ತಮಾಂ. ದುರ್ಯೋಧನನ ಅಪರಾಧದಿಂದ ಸಮಗ್ರ ಭೂಮಿಯಲ್ಲಿ ದುಡ್ಡಿನ ಅಭಾವ ಉಂಟಾಗಿದೆ. ಯುದ್ಧ ಆದ ನೆಕ್ಸ್ಟ್ ಪರಿಣಾಮ ಏನು ಅಂತಂದ್ರೆ ದುಡ್ಡಿಲ್ಲದೆ ಇರೋದು. ಯಾಕೆಂದ್ರೆ ದುಡ್ಡಿಗೆ ಆಸರ ಯಾವುದು? ಲೋಹ. ಅದು ನಿಜವಾಗಿ ರಿಯಲ್ ಎಸ್ಟೇಟ್, ಅದು ನಿಜವಾದ ಅಸ್ತಿತ್ವ ಅದರದ್ದೇ. ಈ ಕರೆನ್ಸಿ, ನಾಣ್ಯ, ಯಾವುದೇ ಛಲವಾದ ಕರೆನ್ಸಿ ಇರುತ್ತಲ್ಲ, ಅದು ಬೇಗ ಬೆಲೆ ಕಳ್ಕೊಳ್ಳುತ್ತೆ. ದುರ್ಯೋಧನೇನ ಪೃಥಿವೀ ಕ್ಷಪಿತಾ ವಿತ್ತ ಕಾರಣಾತ್ ಕೋಶಶ್ಚಾಪಿ ವಿಶೀರ್ಣೋಯಂ ಧಾರ್ತರಾಷ್ಟ್ರಸ್ಯ ದುರ್ಮತೇ. ಮೊದಲಿದ್ದವರು ಕೋಶ ಎಲ್ಲ ಖಾಲಿ ಮಾಡಿರ್ತಾರೆ, ಆಮೇಲೆ ನಮ್ಮ ತಲೆ ಮೇಲೆ ಬರೋದು, ನಮಗೆ ಅಪಕೀರ್ತಿ. ಪಾಂಡವರು ಬಂದು ಕೂಡಲೇ ಬಡತನ ಬಂದ್ಬಿಡ್ತೋ ಅಂತ. ಅದ್ರ ಹಿಂದೆ ಆಗಿದ್ದನ್ನು ನೋಡೇ ಇರಲ್ಲ. ಪೃಥಿವೀ ದಕ್ಷಿಣಾ ಚಾತ್ರ ವಾಜಿಮೇಧೆ ಮಹಾಕೃತೌ ವಿದ್ವದ್ಭಿ ಪರಿದೃಷ್ಟೋಯಂ ವಿಶಿಷ್ಟೋ ವಿಧಿ ಪರ್ಯಯ. ಇಡೀ ಭೂಮಿಯನ್ನೇ ದಾನ ಮಾಡಿಬಿಡ್ಬೇಕು ಅಂತ ಅಶ್ವಮೇಧದ ದಕ್ಷಿಣೆಯಾಗಿ. ಆದ್ರೆ ಏನ್ ಮಾಡೋದು? ಕೊಟ್ರೆ ಇಸ್ಕೊಂಡವ್ರಿಗೆ ಬರ್ಡನ್ನು.
ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ಗೌರವ ಇದೆ ಅಂತ ಆನೆ ದಾನ ಮಾಡಿಬಿಟ್ರೆ ಗತಿ ಏನ್ರಿ? ಆರ್ ಕೆ ನಾರಾಯಣ ರಾಯರದೊಂದು ಕಥೆನಲ್ಲಿ ಲಾಟ್ರಿಯಲ್ಲಿ ರೋಡ್ ರೋಲರ್ ಬಂದ್ಬಿಟ್ಟಿರತ್ತೆ ಅವನಿಗೆ. ಏನ್ ಮಾಡೋದು? ಇಟ್ಕೊಂಡೇನ್ ಮಾಡೋದು? ಹಾಗೆ ಆ ರೀತಿಯಾಗಿ ಇರೋದ್ರಿಂದ ಇಡೀ ಭೂಮಿಯನ್ನು ಕೊಡಬೇಕು. ಕೊಟ್ರೆ ನಾನೇ ಬಯಸ್ಕೋಬೇಕು. ಭೂಮಿ ಕೊಟ್ಟಿದ್ದಾನೆ, ಆ ಭೂಮಿಯನ್ನ ಹೇಗೆ ಆಳ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಲ್ಲ ಅಂತ ನನ್ನನ್ನೇ ಬೈತಾರೆ. ನಚ ಪ್ರತಿನಿಧಂ ಕರ್ತುಂ ಚಿಕೀರ್ಷಾಮಿ ತಪೋಧನ ಅತ್ರ ಮೇ ಭಗವಂತಮ್ಯಕ್ ಸಾಚಿವ್ಯಂ ವಕ್ತುಮರ್ಹಸಿ. ಹಾಗಂತ ಹೇಳಿ ಪ್ರತಿನಿಧಿಯನ್ನು ಮಾಡಿಬಿಡಲ್ಲ. ಪ್ರತಿನಿಧಿ ಅಂತ ಒಂದಿರುತ್ತಲ್ಲ, ಗೋವಿಗೆ ಬದಲಾಗಿ ಬೆಳ್ಳಿ ಗೋವನ್ನು ಕೊಡ್ತೇನೆ, ಆ ತರಹ ಇಲ್ಲ. ಗೋವನ್ನೇ ಕೊಡಬೇಕು. ಗೋವಿನ ಪ್ರತಿನಿಧಿಯಾಗಿ ಏನೋ ಕೊಡೋದಲ್ಲ. ಭೂಮಿ ದಾನ ಮಾಡ್ತೇನೆ ಅಂತ ಮಣ್ಣು ಕೊಡೋದು ಅಲ್ಲಲ್ಲ, ತಪ್ಪಲ್ಲ. ನಾನು ಹೇಳ್ತಾ ಇರೋದು, ನಮ್ಮ ಕೈಲಾಗಿಲ್ಲ ಮಣ್ಣನ್ನಾದ್ರೂ ಕೊಡಬೇಕು. ಆದರೆ ಆ ಥರ ಪ್ರತಿನಿಧಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡಲ್ಲ. ನಾನು ಹಸುವನ್ನು ಕೊಟ್ಬಿಟ್ಟು ಭೂದಾನ ಮಾಡ್ಕೊಳ್ಳಿ ಅಂತ ಅನ್ನೋದು ಅದೆಲ್ಲ ಅಲ್ಲ. ಏವ ಮುಕ್ತಸ್ತು ಪಾರ್ಥೇನ ಕೃಷ್ಣದ್ವೈಪಾಯನಸ್ತದಾ. ಅದರಿಂದಾಗಿ ಅತ್ರಮೇ ಭಗವನ್ ಸಮ್ಯಕ್ ಸಾಚಿವ್ಯಂ ಕರ್ತುಮರ್ಹಸಿ. ನೀವೇ ಹೇಳಬೇಕೇನು ಮಾಡಬೇಕು ಅಂತ. ಈ ರೀತಿಯಾಗಿ ಹೇಳಿದಾಗ ವೇದವ್ಯಾಸರು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರಂತೆ. ಮುಹೂರ್ತಮಭಿಸಂಚಿತ್ಯ ಧರ್ಮರಾಜಾನಮಬ್ರವೀತ್ ವಿದ್ಯತೆ ದ್ರವಿಣಂ ಪಾರ್ಥ ಗಿರೌ ಹಿಮವತಿ ಸ್ಥಿತಂ ಉತ್ಸೃಷ್ಟಂ ಬ್ರಾಹ್ಮಣೈರ್ಯಜ್ಞೆ ಮರುತ್ತಸ್ಯ ಮಹೀಪತೆ. ಪಾರ್ಥ, ಇದೇ ಹಣ ಹಿಮವತ್ ಪರ್ವತದಲ್ಲಿ ಇದೆ. ಬ್ರಾಹ್ಮಣರೆಲ್ಲ ಯಜ್ಞದಲ್ಲಿ ತಗೊಂಡಿದ್ದನ್ನು ಬಿಟ್ಟುಟೋಗಿದ್ದಾರೆ. ಉತ್ಸೃಷ್ಟಂ ಬ್ರಾಹ್ಮಣೈ ಯಜ್ಞೆ. ಯಾರಪ್ಪ ಅಂತ ಮಹಾನುಭಾವ? ಒಯ್ಯಲಿಕ್ಕಾಗದಷ್ಟು ದುಡ್ಡನ್ನು ಕೊಟ್ಟವ ಮರುತ್ತ. ಅವನ ಬಗ್ಗೆ ಇವತ್ತು ಕೂಡ ಮಠಗಳಲ್ಲಿ ಉತ್ತರ ಪೂಜೆಯಲ್ಲಿ ಹೇಳ್ತಾರೆ. ಮರುತ್ತಸ್ಯಾವತನ್ ಗೃಹೇ ಆವೀಕ್ಷಿತಶ್ಚ ಕಾಮ ಪ್ರೇರ್ವಿಶ್ವೇ ದೇವಾ ಸಭಾತದ ಇತಿ ಅಂತಾರೆ. ಮರುತ್ತ ರಾಜನ ವೈಭವ ಏನು? ಅವನ ಮನೆಯಲ್ಲಿ ಮರುದ್ದೇವತೆಗಳು ಬಡಿಸ್ಲಿಕ್ಕೆ ನಿಂತರಂತೆ. ವಿಶ್ವೇ ದೇವತೆಗಳು ಯಜ್ಞವನ್ನು ನೋಡುವ ಸಭಾಸದರು. ಯಜ್ಞ ನಡೀತಾ ಇರುವ ಜಾಗ ಸಭೆ. ಆ ಸಭೆಯಲ್ಲಿ ಇರುವವರು ಸಭಾಸದರು, ಇಲ್ಲವೇ ಸಭ್ಯರು. ಅವರು ನೋಡ್ತಾ ಇದ್ರು. ವಿಶ್ವೇ ದೇವತೆಗಳು ಅಂತಹ ವೈಭವ ನೋಡಪ್ಪ. ಅವನು ಯಾಗದಲ್ಲಿ ಬ್ರಾಹ್ಮಣರಿಗೆ ತುಂಬಿ ತುಂಬಿ ಕೊಟ್ಟ. ತಗೊಂಡು ಹೋಗ್ಲಿಕ್ಕಾಗದೆ ಅಲ್ಲೇ ಇಟ್ಟು ಬಂದ್ಬಿಟ್ರು. ಆ ದುಡ್ಡು ಹಿಮವತ್ ಪರ್ವತದ ಯಾವುದೋ ಒಂದು ಕಡೆ ಇದೆ, ಅದನ್ನು ತಗೊಂಬಂದು ಯಾಗ ಮಾಡು. ಅದರಿಂದಾಗಿ ದಾನವಾಗಿ ಕೊಟ್ಟದ್ದನ್ನು ದಾನವಾಗಿ ಕೊಡಬಹುದೇ ಅಂದ್ರೆ ಕೊಡಬಹುದು. ತದಾನ ಯಸ್ವ ಕೌಂತೆಯ ಪರ್ಯಾಪ್ತಂತೆ ಭವಿಷ್ಯತಿ. ಅದನ್ನು ತಗೊಂಡು ಬಾ, ಪರ್ಯಾಪ್ತಂತೆ ಭವಿಷ್ಯತಿ. ನಿನ್ನ ಯಜ್ಞಕ್ಕೆ ಸಾಕಾದಷ್ಟಾಗತ್ತೆ. ಕಥಂ ಯಜ್ಞೆ ಮರುತ್ತಸ್ಯ ದ್ರವಿಣಂ ತತ್ಸಮಾಹಿತಂ ಕಸ್ಮಿನ್ಶ್ಚ ಕಾಲೇ ನೃಪತಿ ಬಭೂವ ವದತಾಂವರ. ಹೌದೇ, ಮರುತ್ತನ ಯಜ್ಞದಲ್ಲಿ ಅಷ್ಟೊಂದು ಹಣ ಬಂತೆ. ಹೇಗೆ ಬಂತು ಸ್ವಾಮಿ? ಕಸ್ಮಿನ್ಶ್ಚ ಕಾಲೇ ತನೃಪೋ ಬಭೂವ ವದತಾಂವರ. ಯಾವ ಕಾಲ ಅದು? ವಿದ್ಯಾರಥ ಅವನು ಅಲ್ವೇ? ವ್ಯಾಸಃ ಯದಿ ಶುಶ್ರೂಷಸೆ ಪಾರ್ಥ ಶೃಣುಕಾರಂಧಮಂ ನೃಪಂ ಯಸ್ಮಿನ್ ಕಾಲೇ ಮಹಾವೀರ್ಯಃ ರಾಜಾಸೀತ್ ಸಮಹಾಧನಃ. ಓಹೋ, ಅದನ್ನು ಕೇಳಬೇಕು ಅಂತ ಇದು ಏನು? ಯದಿ ಶುಶ್ರೂಷಸೆ ಹೇಳ್ತೇನೆ. ಕರಂಧಮ ಅಂತನ್ನುವ ರಾಜನ ಮಗ ಕಾರಂಧಮ. ಆ ಕರಂಧಮನ ಮಗ ಯಜ್ಞ ಮಾಡಿದ. ದೊಡ್ಡ ರಾಜ ಮರುತ್ತ. ಅವನ ಬಗ್ಗೆ ಹೇಳ್ತೇನೆ ಅಂತ ಹೇಳುವಲ್ಲಿಗೆ 3ನೇ ಅಧ್ಯಾಯ ಮುಗಿದಿದೆ. ಆಗ ಯುಧಿಷ್ಠಿರ ಹೇಳಿದ, ಶುಶ್ರೂಷೆ ತಸ್ಯ ಧರ್ಮಜ್ಞ ರಾಜರ್ಷಿ ಪರಿಕೀರ್ತನಂ. ಒಬ್ಬ ದೊಡ್ಡ ರಾಜರ್ಷಿ ಅಲ್ಲವೇ ಅವನು?
ಅಂತಹ ರಾಜರ್ಷಿಗಳನ್ನು ನಾವು ಕೇಳಬೇಕು. ದೊಡ್ಡವರ ಕಥೆಗಳನ್ನು ಕೇಳಬೇಕು. ಅಹಂಕಾರ ಖಂಡನೆಗೆ, ದಾರಿ ಗೊತ್ತಾಗಲಿಕ್ಕೆ, ನಾವು ಈ ಟ್ರಿಕ್ ಮಾಡಬಹುದು ಅಂತ, ನಾವು ಈ ತರಹ ಜೀವನದಲ್ಲಿ ಇರಬಹುದು ಅಂತ, ನಮ್ಮ ಪ್ರಸಂಗದಲ್ಲಿ ಇದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ, ಅದಕ್ಕಾಗಿ ಹಿರಿಯರ ಕಥೆಯನ್ನು ಕೇಳಬೇಕು. ಆಯ್ತೇ? ಒಬ್ಬ ಇದ್ದ, ಸುನಿಲ್ ಸಾವಂತ್ ಅಂತ ಹೇಳಿ, ಮುಂಬೈನಲ್ಲಿ. ಅವನು ಹೊಸದಾಗಿ ಬಿಡುಗಡೆ ಆಗ್ತಾ ಇದ್ದ ಜೇಮ್ಸ್ ಹ್ಯಾಡ್ಲಿ ಚೇಸ್ನ ಕಾದಂಬರಿ ಓದಿ ಅದರಂತೆ ದರೋಡೆ ಮಾಡ್ತಾ ಇದ್ದ. ಯಾರಿಗೂ ಗೊತ್ತಾಗಲಿಲ್ಲ, ಏನ್ ಮಾಡ್ತಾನೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಪೊಲೀಸರು ಓದೋ ಅಭ್ಯಾಸ ಇಟ್ಕೊಂಡಿರಲ್ವಲ್ಲ, ಅವ್ರಿಗೇನು ಓದೋದು ಅಂತ. ಅವನು ಇಂಗ್ಲಿಷ್ ಕಾದಂಬರಿ ಓದೋದು, ಈ ತರಹ ಕೆಲಸ ಮಾಡೋದು, ಅದರಲ್ಲಿ ಹೇಳಿರೋ ಹಾಗೆ ಮಾಡೋದು. ಬಹಳ ಸಮಸ್ಯೆ ಆಗೋಯ್ತು. ಹಾಗೆ ಯಾರೋ ಒಬ್ಬ ಇದನ್ನ ಪ್ಯಾಟರ್ನ್ ಎಲ್ಲ ಗಮನಿಸಿ ಯಾರೋ ಒಬ್ಬ ಹೋಗಿ ಹೇಳ್ದ. ಅದಕ್ಕೆ ಆವಾಗ ಕಮಿಷನರು ಹೊಸ ಪುಸ್ತಕ ಬಿಡುಗಡೆ ಆದ ಕೂಡಲೇ ಓದ್ಬಿಟ್ಟು ಅವನನ್ನು ಹಿಡಿದ್ರಂತೆ. ಅದರಿಂದಾಗಿ ಇಂತಹ ದುಷ್ಟರು ಇರ್ತಾರೆ. ನಾವು ಆ ಥರ ದುಷ್ಟರಾಗಲಿಕ್ಕೆ ಮಾಡಲ್ಲ ಅಂತ ತಗೊಂಡಿಲ್ವಲ್ಲ, ಶಿಷ್ಟರನ್ನು ಮಾಡಲ್ಲಾಗಿ ತಗೊಳ್ಬೇಕಲ್ವೇ ನಾವು. ಅದರಿಂದಾಗಿ ಶಿಷ್ಟರನ್ನು ಕೇಳಬೇಕು, ದೊಡ್ಡವರ ಕಥೆ ಕೇಳಬೇಕು. ಶುಶ್ರೂಷೆ ತಸ್ಯ ಧರ್ಮಜ್ಞ ರಾಜರ್ಷೆ ಪರಿಕೀರ್ತನಂ ದ್ವೈಪಾಯನ ಮರುತ್ತಸ್ಯ ಕಥಾಂ ಪ್ರಬ್ರೂಹಿತೆ ಮೇನಘಾ. ಇದನ್ನು ಕೇಳಬೇಕು ಅಂತಿದ್ದೀನಿ, ರಾಜರ್ಷಿಯ ಕಥೆಯನ್ನ ದಯವಿಟ್ಟು ಹೇಳಿ ಅಂದ. ವೇದವ್ಯಾಸರು ಕಥೆ ಶುರು ಮಾಡಿದ್ರು. ಆಸೀತ್ ಕೃತಯುಗೇ ಪೂರ್ವಂ ಮನುರ್ದಂಡಧರ ಪ್ರಭು ತಸ್ಯ ಪುತ್ರೋ ಮಹೇಶ್ವಾತಃ ಪ್ರಜಾತಿರಭವನ್ ನೃಪಃ. ಕೃತಯುಗದಲ್ಲಿ ಮನು ಇದ್ದ. ಆ ಮನುವಿನ ಮಗ ಪ್ರಜಾತಿ ಅಂತ. ಪ್ರಜಾತಿಗೆ ಕ್ಷುತ ಅಂತ ಒಬ್ಬ ಮಗ, ಅವನ ಹೆಸರು ಇಕ್ಷ್ವಾಕು ಅಂತ ನಿಜವಾದ ಹೆಸರು. ಕ್ಷುತ ಅಂದ್ರೆ ಸೀನಿದ್ದು, ಸೀನಿದ್ದರಿಂದ ಹುಟ್ಟಿದವ. ಕ್ಷುತನನ್ನೇ ಇಕ್ಷ್ವಾಕು. ಆ ಕ್ಷುತನ ಮಗ ಆಯ್ತಲ್ಲ, ಅವನಿಗೆ 100 ಜನ ಮಕ್ಕಳಿದ್ರು. ಆ ಇಕ್ಷ್ವಾಕುವಿನ ದೊಡ್ಡ ಮಗ ಏನಿದ್ದಾನೆ ವಿಂಶ ಅಂತ. ವಿಂಶನ ಮಗ ಕಲ್ಯಾಣ, ಅವನ ಮಗ ವಿವಿಂಶ. ವಿವಿಂಶನ ಮಗ ಸುಮಾರು 15 ಜನ ಇದ್ರು ಮಕ್ಕಳು. ಎಲ್ಲರೂ ಧನುರ್ವೇದ ಪಾರಂಗತರು, ಜ್ಞಾನಿಗಳನ್ನ ಕಂಡ್ರೆ ಗೌರವ ಕೊಡುವವರು, ನನ್ನಿಯನ್ನ ನುಡಿಯುವವರು, ದಾನ ಧರ್ಮರತರು, ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವವರು. ಅವರ ದೊಡ್ಡ ಮಗ ಖನೀನೇತ್ರ. ಆ ಖನೀನೇತ್ರ ಎಲ್ಲರನ್ನ ಗೆದ್ದ. ಆದರೆ ಪ್ರಜೆಗಳು ಅವನನ್ನು ಇಷ್ಟಪಡಲಿಲ್ಲ. ನಾಶಕ್ನೋ ರಕ್ಷಿತುಂ ರಾಜ್ಯಂ ನಾನು ರಂಜಂತಿ ತಂ ಪ್ರಜಾ. ಇದು ಸಮಸ್ಯೆ. ಎಲ್ಲ ಗುಣಗಳಿದ್ದು ಕೂಡಲೇ ಇಷ್ಟಪಡಬೇಕು ಅಂತ ಏನಿದೆ? ಎಲ್ಲರೂ ಹಾಗೆ ಅನ್ಕೊಳ್ಳೋದು, ನನ್ನಲ್ಲಿ ಗುಣ ಇದೆ, ಯಾಕೆ ನಾನು ಮೇಲ್ಗಡೆ ಬರ್ತಾ ಇಲ್ಲ? ನಾನು ಬಹಳ ಒಳ್ಳೆಯವನಾಗಿದ್ದೇನೆ, ಯಾಕೆ ನನಗೆ ತೊಂದರೆ ಬರ್ತಾ ಇದೆ? ತೊಂದರೆ ಬಂದರೂ ನೀನು ಪ್ರಾಮಾಣಿಕನಾಗಿಯೇ ಇರಬೇಕು. ಊರವ್ರ ಮುಂದೆಲ್ಲ ಹೇಳ್ಕೊಂಡ್ಬಾರ್ದಲ್ಲ, ನೋಡಿ ಪ್ರಾಮಾಣಿಕರಾಗಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ. ಇಲ್ಲ, ನೀನು ಪ್ರಾಮಾಣಿಕನಾಗಬೇಕಾಗಿರೋದು ನಿನ್ನ ಕರ್ತವ್ಯ. ಅದರಿಂದ ಕಾರುಣ್ಯವನ್ನು ನೀನು ಬಯಸಲೇಬೇಡ ಯಾರಿಂದಲೂ ಕೂಡ. ಇರ್ಬೇಕಷ್ಟೇ. ಅವರು ನನ್ನನ್ನು ಅಪಾರ್ಥ ಮಾಡಿಕೊಂಡ್ರು, ನಾನು ಒಳ್ಳೆ ಬುದ್ಧಿವಂತ, ಅದರಿಂದಾಗಿ ಎಲ್ಲರೂ ನನ್ನ ಪ್ರೀತಿಸ್ಬೇಕು. ಏನಿದೆ ಪ್ರೂಫು? ಅಲ್ಲ, ಏನು ಜನರಿಗೆ ಯಾರು ಇಷ್ಟ ಆಗ್ತಾರೆ ಹೇಳಲಿಕ್ಕೆ ಬರಲ್ಲ, ಜನರಿಗೆ ಯಾರು ಇಷ್ಟ ಆಗಲ್ಲ ಅಂತಲೂ ಹೇಳಲಿಕ್ಕೆ ಬರಲ್ಲ. ಎಲ್ಲ ದುರ್ಗುಣಗಳಿಂದ ಕೂಡಿದ್ರು ಒಬ್ಬನನ್ನು ಇಷ್ಟಪಡ್ತಾರೆ, ಎಲ್ಲ ಸುಗುಣಗಳಿಂದ ಕೂಡಿದ್ರು ಒಬ್ಬನನ್ನು ಇಷ್ಟಪಡಲ್ಲ. ನೀವು ಅದು ಅಲ್ಲಿ ಏನು ಕರ್ಮಣ್ಯವಾಧಿಕಾರಸ್ಥೆ ಅಪ್ಲೈ ಮಾಡಬೇಕು. ಅವ್ರು ನನ್ನ ಇಷ್ಟಪಡಬೇಕಿತ್ತು, ಯಾಕೆ ಅಂತ ನನಗಿಂತ ಒಳ್ಳೆ ಗುಣ ಇದೆ. ಅದು ಏನೂ ಇಲ್ಲ, ದೇವರ ಸಂಕಲ್ಪ ಅಷ್ಟೇ ಅಲ್ಲಿರೋದು. ಅದರಿಂದ ನಿಮ್ಮ ಗುಣಗಳನ್ನು ಚಿಂತಿಸಿ ನೀವೇ ದುಃಖ ಪಡೋದು ಬೇಡ. ಈ ಗುಣಗಳನ್ನು ಇಟ್ಕೊಂಡಿರ್ಬೇಕಷ್ಟೇ. ಅದರಿಂದ ಇವ್ರು ಪ್ರೀತಿಸ್ತಾರಾ ಪ್ರೀತಿಸಲ್ವಾ
ಇಲ್ಲವೇ ಇಲ್ಲ. ತಾಲೇನೇ ಕೆಡಿಸ್ಕೋಬೇಡಿ. ಅದರಿಂದ ಅವನು ಒಪ್ಪಲಿಲ್ಲ ಖನಿನೇತ್ರನನ್ನ. ಕಡೆಗೆ ಖನಿನೇತ್ರನನ್ನ ಬದಿಗೆ ಸರಿಸಿ ಇಲ್ಲ ಅಂತೀರಾ ಪ್ರಜಾಪ್ರಭುತ್ವ ಇಲ್ಲಿ? ಖನಿನೇತ್ರನನ್ನ ಬದಿಗೆ ಸರಿಸಿ ಏನು ಮಾಡಿದ್ರು? ಸುವರ್ಚಸ್ಸನ್ನು ಅವನಿಗೆ ಅಭಿಷೇಕ ಮಾಡಿದ್ರು. ಆ ಸುವರ್ಚಸ್ ಏನಿದ್ದಾನೆ ಅವನು ಇವನ್ ಮಗ, ಖನಿನೇತ್ರನ ಮಗ. ಅವನಿಗೆ ತಲೆ ಕೆಡಲಿಲ್ಲ. ನನ್ನ ಅಪ್ಪ ಒಳ್ಳೆ ಗುಣಗಳಿಂದ ಕೂಡಿದ್ರು ಕೂಡ ಜನರು ಇಷ್ಟಪಡಲಿಲ್ಲ, ಆದ್ದರಿಂದ ನಾನು ಕೆಟ್ಟವನಾಗಿರ್ಬೇಕು ಅಂತ ಏನು ಅನ್ನಿಸ್ಲಿಲ್ಲ ಅವನಿಗೆ. ಅವನು ಒಳ್ಳೆಯವನಾಗೇ ಇದ್ದ. ಇಷ್ಟರೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಇಲ್ಲ, ಪಾಡ್ಯ. ನನಗೆ ರೆಸ್ಟ್ ಬೇಕಾದ್ದರಿಂದ ನಾಡಿದ್ದು ಶನಿವಾರ, ಶುಕ್ರವಾರ ಇದೆ. ಶನಿವಾರ ಮತ್ತೆ ಭಾನುವಾರ ಪ್ರಾಯ ಇರ್ಲಿಕ್ಕಿಲ್ಲ. ಬೆಳಗ್ಗೆ ಎಲ್ಲ ಇರುತ್ತೆ, ಸಂಜೆ ಇರೋದು ಕಷ್ಟ. ಶನಿವಾರ, ಭಾನುವಾರ, ಸೋಮವಾರ ರಾತ್ರಿ ನಾನು ಭಂಡಾರಕೆರೆಗೆ ಹೋಗಬೇಕು. ಅಲ್ಲಿ ಮಹಾಭಾರತದ ಆದಿಪರ್ವದ ಚಿಂತನೆ ಇದೆ. 4, 5, 6, 7 ಬರ್ತೇನೆ. ಆಯ್ತೆ, 7 ಬಂದು ಮತ್ತೆ ಈ ಅಶ್ವಮೇಧವನ್ನು ಮುಂದುವರಿಸೋಣ. ಏನು ಅವತ್ತು ಶುಕ್ರವಾರ ಒಂದೇ ದಿವಸ ಆಗತ್ತೆ, ನೋಡೋಣ. ಮತ್ತೆ ನಾಡಿದ್ದು ಭೇಟಿ ಆಗೋಣ. ಫ್ಲೋ ಇರಲ್ಲ, ಅದೇ ಇವತ್ತಿಂದ ನೆಕ್ಸ್ಟ್ ಕಂಟಿನ್ಯೂ ಇರ್ಲಿ ಇರೋದಷ್ಟು ಕೇಳ. ನಾರ್ಪಣ ಮಸ್ತ್.